ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆರಾಧನೆಯ ಆರಂಭದಿಂದ ಅಂತ್ಯದವರೆಗೆ ನಿಮ್ಮ ಸಾನ್ನಿಧ್ಯವನ್ನು ನಾವು ಬೇಡ್ತಾ ಇದ್ದೇವೆ. ಹಾಡುವ ಹಾಡುಗಳು, ಧ್ಯಾನಿಸುವ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಈ ಆರಾಧನೆಯ ಅಧ್ಯಕ್ಷನು ನೀನೇ ಆಗಿದ್ದು, ಕರ್ತನೆ ನಮ್ಮ ಸಂಗಡ ನೀನು ಸ್ಪಷ್ಟವಾಗಿ ಮಾತನಾಡುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ, ವಿವಿಧ ಸ್ಥಳಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನು ನೀನು ಧಾರಾಳವಾಗಿ ಆಶೀರ್ವದಿಸು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ದೇವನಾಮಕ್ಕೆ ಸ್ತೋತ್ರ. ಮತ್ತು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ನಾವು ಪ್ರಾರಂಭದಲ್ಲಿ ಸಲ್ಲಿಸುವ. ಕೆಲವು ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ನಾವು ಪ್ರಾರಂಭದಲ್ಲಿ ಮಹಿಮೆ ಪಡಿಸುವ. ಓ ದೇವರೇ, ನಿನ್ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆನು. ಸೂರ್ಯ ಚಂದ್ರ ತಾರೆಗಳೆಲ್ಲವನ್ನು ಭ್ರಮೆಯಿಂದ ನಾ ನೋಡಿ ಹೇಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಓ ದೇವರೇ, ನಿನ್ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆನು. ಸೂರ್ಯ ಚಂದ್ರ ತಾರೆಗಳೆಲ್ಲವನ್ನು ಭ್ರಮೆಯಿಂದ ನಾ ನೋಡಿ ಹೇಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಮನೋಹರ ಪರ್ವತ ಶ್ರೇಣಿಗಳು ಆದೆಷ್ಟೋ ರಮ್ಯ ಹೊಳೆ ಹಳ್ಳವು. ಪರಿಮಳ ಬೀರುವ ಪುಷ್ಪಗಳು ನಾನೋಡಿ ಹರ್ಷದಿಂದ ಹೇಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಸೂರ್ಯಮಾಳೆ ಗುಡುಗು ಮಿಂಚುಗಳು ನೀ ನಂಬಿಗಸ್ತನೆಂದು ಹೇಳುವವು. ಮಳೆ ಬಿಲ್ಲು
ಆಧಾರ ಬಣ್ಣಗಳು ನಿನ್ನಿತೆಯನ್ನು ವರ್ಣಿಸುವವು. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. ಸೌಂದರ್ಯವೇ ನಿನ್ನೆಲ್ಲ ಸೃಷ್ಟಿಗಳು, ಆದಾಗ್ಯೂ ತೃಪ್ತಿ ಹೊಂದಲಾರೆನು. ನಾನೋಡುವೆ ಕಲ್ವಾರಿ ಗುಡ್ಡವನ್ನು, ನನ್ನೆಸುವಲ್ಲೇ ಜಯ ಹೊಂದಿದ. ಎನ್ನಾತ್ಮವೇ ಸ್ತುತಿಸು ದೇವರ, ಔದಾತನೇ ರಕ್ಷಕನು. 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 ಹಲ್ಲೆಲೂಯಾ. ಓ ದೇವರೇ, ನಿನ್ನ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆನು. ಕೀರ್ತನೆ 19ರಲ್ಲಿ ನಾವು ನೋಡುವಂಥದ್ದು, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ ಎಂಬುದಾಗಿ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನ ಮತ್ತೊಂದು ಆವರ್ತಿ ನಾವು ಜ್ಞಾಪಕ ಮಾಡಿಕೊಂಡು ಆತನ ಉಪಕಾರಗಳಿಗೆ ಅನುಗುಣವಾಗಿ ದೇವರಿಗೆ ನಾವು ಸ್ತೋತ್ರವನ್ನ ಸಲ್ಲಿಸುವಂತವರಾಗಿರಬೇಕು. ದೇವರನ್ನ ಆರಾಧಿಸುವಂಥದ್ದು ಅದು ಯುಕ್ತವಾಗಿರುವಂಥದ್ದಾಗಿದೆ. ದೇವರನ್ನ ಆರಾಧಿಸುವಂಥದ್ದು ಅದು ಸಂತೋಷಕರವಾಗಿರುವಂಥದ್ದಾಗಿದೆ. ಕಾರಣ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಆತನಿಗೆ ಸ್ತೋತ್ರವೆಂಬ ಯಜ್ಞವನ್ನ ಸಮರ್ಪಿಸುವಂಥದ್ದು ಅದು ಒಂದು ಸರಿಯಾದಂತಹ ಕಾರ್ಯವಾಗಿದೆ. 29ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ ಎಂದು ಬರೆದಿರುವಂಥದ್ದನ್ನು ನೋಡುವಂಥವರಾಗಿದ್ದೇವೆ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನ ಸಲ್ಲಿಸುವಂಥದ್ದು, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳುವಂಥದ್ದು ನಮ್ಮ ಆರಾಧನೆಯಲ್ಲಿ ಅಡಕವಾಗಿರಬೇಕಾದಂತಹ ಅತ್ಯಮೂಲ್ಯವಾದ ಘಟಕ. ಕಾರಣ, ದೇವರು ಪರಿಶುದ್ಧನು. ಪರಿಶುದ್ಧನಾದ ದೇವರನ್ನ
ಪರಿಶುದ್ಧತ್ವವೆಂಬ ಭೂಷಣದೊಡನೆ, ಭೂಷಣ ಎಂಬುದಾಗಿ ನೋಡುವಾಗ ಧರಿಸುವಂತಹ ವಸ್ತ್ರ ಎಂಬುದಾಗಿ ನಾವು ನೋಡುತ್ತೇವೆ. ಸೊ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬರುವಾಗ ಪರಿಶುದ್ಧತೆಯಲ್ಲಿ ಆತನ ಸನ್ನಿಧಾನಕ್ಕೆ ನಾವು ಬರುವಂತವರಾಗಿರಬೇಕು, ಅಥವಾ ಪವಿತ್ರತೆಯಲ್ಲಿ ಆತನ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತವರಾಗಿರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದಲ್ಲಿ ದಾವೀದನು ದೇವರ ಮಂಜೂಷವನ್ನು ತಾನು ಹಾಕಿಸಿದ ಗುಡಾರದಲ್ಲಿ ತಂದು ಇಟ್ಟಂತಹ ಸಂದರ್ಭದಲ್ಲಿ ಆತನಿಗೆ ಆಡುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ನಾವು ನೋಡುವಂತಹ ಕೆಲವು ಮಾತುಗಳು, ವಾಕ್ಯಗಳು ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದ 28, 29, 30 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ಭೂಜನಾಂಗಗಳೇ ಬಲ ಪ್ರಭಾವಗಳು ಯೆಹೋವನವೇ ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಇಲ್ಲಿ ದಾವೀದನು ದೇವರ ಸನ್ನಿಧಾನದಲ್ಲಿ, ದೇವರ ಮುಂಭಾಗದಲ್ಲಿ ನಿಂತುಕೊಂಡವನಾಗಿ, ದೇವರ ಮಂಜೂಷದ ಮುಂದೆ ನಿಂತುಕೊಂಡವನಾಗಿ ಆತನು ಆಡುವಂತಹ ಹಾಡು, ಭೂಜನಾಂಗಗಳೇ. ಇದು ಕೇವಲ ಯಹೂದ್ಯರಿಗೆ ಮಾತ್ರವಲ್ಲ, ಪ್ರತಿ ನರ ಪ್ರಾಣಿಗಳಿಗೂ ದಾವೀದನು ಹೇಳುವಂಥದ್ದು, ಭೂಜನಾಂಗಗಳೇ ಬಲ ಪ್ರಭಾವಗಳು ಯೆಹೋವನವೇ ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಆರಾಧನೆ ಅನ್ನುವಂಥದ್ದು ದೇವರಿಗೆ ಯೋಗ್ಯವಾದ ಘನವನ್ನ ಸಲ್ಲಿಸುವಂಥದ್ದು. ಏನು ಘನ ಅನ್ನುವಂಥದ್ದನ್ನ ಇಲ್ಲಿ ದಾವೀದನು ಹೇಳುವಂಥದ್ದು, ಬಲ ಪ್ರಭಾವಗಳು ಯೆಹೋವನದೇ ಎಂಬುದಾಗಿ ಆಗಿದೆ. ಇಂದು ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. ಹಾಡುಗಳ ಮೂಲಕವಾಗಿ, ವಾಕ್ಯ ಧ್ಯಾನಗಳ ಮೂಲಕವಾಗಿ, ಕಾಣಿಕೆಗಳ ಮೂಲಕವಾಗಿ ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. ಆದರೆ ದೇವರಿಗೆ ಯೋಗ್ಯವಾದ ಅಥವಾ ದೇವರಿಗೆ ಘನವಾದಂತಹ ಆರಾಧನೆಯನ್ನ ನಾವು ಸಲ್ಲಿಸುವಂತವರಾಗಿದ್ದೇವ ಎಂಬುವಂಥದ್ದನ್ನ ಒಂದು ಸಾರಿ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಅದರ 29ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಇದೇ ವಾಕ್ಯ ಭಾಗವನ್ನ ನಾವು ನೋಡುತ್ತೇವೆ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ, ಎಲ್ಲ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ ಎಂಬುದಾಗಿ. ಇಲ್ಲಿ ದೇವರನ್ನ ಆರಾಧಿಸುವಂತಹ ಆ ಒಂದು ವ್ಯಕ್ತಿತ್ವದ ಕುರಿತಾಗಿ ದಾವೀದನು ಹೇಳುವಂಥದ್ದು, ಯೋಗ್ಯವಾದ ಘನವನ್ನ ಸಲ್ಲಿಸಿರಿ, ಕಾಣಿಕೆ ಸಹಿತವಾಗಿ ಆತನ ಸನ್ನಿಧಿಗೆ ಬನ್ನಿರಿ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂಥದ್ದು, ವಿಮೋಚನಕಾಂಡ ಪುಸ್ತಕದಲ್ಲಿ ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದು, ಕಾಣಿಕೆ ಇಲ್ಲದೆ ಯಾರು ದೇವರ ಸನ್ನಿಧಿಗೆ ಸೇರಿ ಬರಬಾರದು. ಕಾಣಿಕೆ ಅನ್ನುವಂಥದ್ದು ಕೇವಲ ಹಾಕುವಂತಹ ನಾಣ್ಯವಲ್ಲ, ಕಾಣಿಕೆ ಅನ್ನುವಂಥದ್ದು ಹಾಕುವಂತಹ ನೋಟಲ್ಲ. ನಮಗೆ ಕಾಣಿಕೆ ಅನ್ನುವಂಥದ್ದು ಜ್ಞಾಪಕಕ್ಕೆ ಬರುವಂಥದ್ದು ಕೇವಲ ಹಣ ಅಥವಾ ಇಂತಹ ವಿಚಾರಗಳು ಮಾತ್ರ. ಕಾಣಿಕೆ ಅನ್ನುವಂಥದ್ದು ದೇವರು ಮಾಡಿರುವ ಉಪಕಾರಗಳನ್ನ ನೆನೆಸಿ ಕೃತಜ್ಞತೆಯಿಂದ ದೇವರ ಸನ್ನಿಧಾನಕ್ಕೆ ಸೇರಿ ಬರುವಂಥದ್ದು ಆಗಿದೆ. ಇಲ್ಲಿ ದಾವೀದನು ಹೇಳುವಂಥದ್ದು, ಪರಿಶುದ್ಧತ್ವವೆಂಬ ಭೂಷಣದೊಡನೆ, ಅಂದ್ರೆ ಪವಿತ್ರತೆಯ ಆ ಒಂದು ವಸ್ತ್ರವನ್ನ ಧರಿಸಿಕೊಂಡವರಾಗಿ ದೇವರನ್ನ ಆರಾಧಿಸಿರಿ ಎಂಬುದಾಗಿ. ಅಂದ್ರೆ ಪವಿತ್ರವಾದಂತಹ ಮನಸ್ಸಾಕ್ಷಿಯಿಂದ ದೇವರನ್ನು ಆರಾಧಿಸಿರಿ ಎಂಬುದಾಗಿ. 96ನೇ ಕೀರ್ತನೆ ಅದರ 9ನೇ ವಾಕ್ಯದಲ್ಲಿಯೂ ಇದೇ ವಾಕ್ಯ ಭಾಗವನ್ನು ನೋಡುತ್ತೇವೆ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಅಂದ್ರೆ ಆರಾಧನೆಯಲ್ಲಿ ಅಡಕವಾಗಿರಬೇಕಾದಂತಹ ಅತ್ಯಮೂಲ್ಯವಾದ ಘಟಕ ಅನ್ನುವಂಥದ್ದು ಪರಿಶುದ್ಧತೆಯಲ್ಲಿ.
ಅಪವಿತ್ರತೆಯಲ್ಲಿ ನಾವು ದೇವರನ್ನ ಆರಾಧಿಸಬಾರದು, ಅಥವಾ ಅಪರಿಶುದ್ಧವಾದ ವಿಧದಲ್ಲಿ ನಾವು ದೇವರನ್ನ ಆರಾಧಿಸಬಾರದು. ಯೆಶಾಯನ ಪ್ರವಾದನ ಗ್ರಂಥ ಅದರ 1ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಯೆಹೂದ ಅಧಿಪತಿಗಳನ್ನ ಯೆಹೂದ ಜನಾಂಗದವರಿಗೆ ಹೇಳುವಂಥದ್ದು, ಯೆಹೋವನು ಹೀಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು ಇವೆಲ್ಲ ನನಗೆ ಸಾಕಾಯಿತು. ಓರಿ ಕುರಿ ಓತಗಳ ರಕ್ತಕ್ಕೆ ನಾನು ಒಲಿಯನು. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಾಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು? ವ್ಯರ್ಥ ನೈವೇದ್ಯವನ್ನು ಇನ್ನೂ ತಾರದಿರ್ರಿ. ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ ದಿನ, ಕೂಟ ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನೋಡಿ, ಇಲ್ಲಿ ದೇವರಿಂದ ದೂರ ಹೋದಂತಹ ಯೆಹೂದ್ಯರು, ದೇವರೊಂದಿಗೆ ಯಾವ ಸಂಬಂಧವನ್ನ ಇಟ್ಟುಕೊಳ್ಳದೇ ಇದ್ದಂತಹ ಯೆಹೂದ್ಯರು ವಾಡಿಕೆಯ ಪ್ರಕಾರವಾಗಿ ಧಾರ್ಮಿಕವಾದ ಆಚಾರಗಳನ್ನ ಅವರು ಅನುಷ್ಠಾನ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಯೆಹೂದ ಅಧಿಪತಿಗಳಿಗೆ, ಯೆಹೂದ ಜನಾಂಗದವರಿಗೆ ಹೇಳುವಂಥದ್ದು, ನೀವು ಸಮರ್ಪಿಸುವಂತಹ ಸರ್ವಾಂಗ ಹೋಮಗಳು ನನಗೆ ಹೇಯವಾಗಿದೆ. ಕಾರಣ, ನೀವು ಇದನ್ನು ವಾಡಿಕೆಯ ಪ್ರಕಾರವಾಗಿ ಅರ್ಪಿಸುತ್ತಿದ್ದೀರಿ ಹೊರತು ಒಂದು ಪವಿತ್ರವಾದಂತಹ ಮನಸ್ಸಿನೊಂದಿಗೆ ನೀವು ಈ ಕಾರ್ಯಗಳನ್ನು ಮಾಡುತ್ತಿಲ್ಲ. ಪ್ರಿಯರೇ, ದೇವರನ್ನ ಆರಾಧಿಸುವಂಥದ್ದು ಕೇವಲ ವಾಡಿಕೆಯ ಪ್ರಕಾರವಾಗಿ ಆಗಿರಬಾರದು. ಎಲ್ಲಾ ಭಾನುವಾರ ಬಂದ ರೀತಿಯಲ್ಲಿ ಈ ಭಾನುವಾರವು ಆಲಯಕ್ಕೆ ಹೋಗಿ ಕುಳಿತುಕೊಂಡು ಹಾಡುಗಳನ್ನು ಹಾಡಿ ಹೊರಬರುವಂಥದ್ದಲ್ಲ. ಇಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಹೇಳುವಂಥದ್ದು, ನೀವು ಪ್ರಾರ್ಥನೆಯನ್ನು ಮಾಡುವಾಗ, ನೀವು ಕೈಗಳನ್ನು ಮೇಲಕ್ಕೆತ್ತುವಾಗ ನಾನು ನನ್ನ ಕಣ್ಣನ್ನು ಮರೆ ಮಾಡಿಕೊಳ್ಳುತ್ತೇನೆ. ಕಾರಣ, ನೀವು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನ ಸನ್ನಿಧಾನದಲ್ಲಿ ಸೇರಿ ಬರುತ್ತಿಲ್ಲ. ಇದು ಕೇವಲ ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರವಲ್ಲ, ಈ 21ನೇ ಶತಮಾನದಲ್ಲಿ ದೇವರನ್ನ ಆರಾಧಿಸುತ್ತಿರುವಂತಹ ನಾವುಗಳು ಆ ಪವಿತ್ರತೆಯಲ್ಲಿ ದೇವರನ್ನ ಆರಾಧಿಸದೆ ಹೋದರೆ ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳುವುದಿಲ್ಲ, ನಮ್ಮ ಆರಾಧನೆಯನ್ನ ದೇವರು ಸ್ವೀಕಾರ ಮಾಡುವುದಿಲ್ಲ ಎಂಬುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಆದುದರಿಂದಲೇ ನಾವು ನೋಡುವಂಥದ್ದು, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನ ಮುಂದೆ ಹಾಡಿರಿ ಎಂಬುದಾಗಿ ಈ ಮುಂಜಾನೆಯಲ್ಲಿ ಪ್ರಿಯ ದೇವಜನರೇ, ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಆ ಪವಿತ್ರತೆಯಲ್ಲಿ ಆತನನ್ನು ಆರಾಧಿಸುವಂತವರಾಗಿದ್ದೇವ ಎಂಬುದನ್ನ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಇಲ್ಲವೇ ಹೋದರೆ ನಮ್ಮ 2 ತಾಸು ಅದು ವ್ಯರ್ಥವಾದಂತಹ ತಾಸುಗಳಾಗಿ ಮಾರ್ಪಡುತ್ತದೆ ಹೊರತು ಅದರಿಂದ ಯಾವ ಪ್ರಯೋಜನವನ್ನ ನಾವು ನಮ್ಮ ಜೀವಿತದಲ್ಲಿ ಪಡಕೊಳ್ಳುವುದಿಲ್ಲ ಎಂಬುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಸನ್ನಿಧಾನದಲ್ಲಿ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಪವಿತ್ರತೆಯಲ್ಲಿ ತನ್ನನ್ನ ತುಂಬಿಸಿಕೊಂಡವನಾಗಿರಬೇಕು, ಅಥವಾ ಪವಿತ್ರವೆಂಬ ಭೂಷಣದೊಡನೆ ತನ್ನನ್ನು ಅಲಂಕರಿಸಿಕೊಂಡವನಾಗಿರಬೇಕು. ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಸರ್ವಶಕ್ತನಾದ ದೇವರು ಆರೋನನಿಗೂ ಅವನ ಮಕ್ಕಳಿಗೂ ಯಾಜಕ ವಸ್ತ್ರವನ್ನ ಕೊಡುವಂತಹ ಸಂದರ್ಭದಲ್ಲಿ ದೇವರ ಮಂಜೂಷದ ಮುಂಭಾಗಕ್ಕೆ ಅವರು ಬರುವಾಗ ಯಾಜಕೋದ್ಯೋಗದ ವಸ್ತ್ರವನ್ನ ಧರಿಸಿಕೊಂಡವರಾಗಿ ಅವರು ಬರಬೇಕು ಎಂಬುದಾಗಿ. ಆಗಿರುವಾಗ ಈ ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ದೇವರ ಸನ್ನಿಧಾನಕ್ಕೆ ಸೇರಿ ಬರುವಾಗ ಪರಿಶುದ್ಧತ್ವವೆಂಬ
ಭೂಷಣದೊಡನೆ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬರಬೇಕಾಗಿರುವಂಥದ್ದು ಅತ್ಯಮೂಲ್ಯವಾದಂತಹ ವಿಚಾರ ಎಂಬುದನ್ನ ನಾವುಗಳು ಎಂದಿಗೂ ಮರೆಯಬಾರದು. ಇಂದು ಅನೇಕರು ದೇವರ ಸನ್ನಿಧಾನಕ್ಕೆ ಆಲಯಗಳಿಗೆ ಬರುವಂತದ್ದನ್ನು ನಾವು ನೋಡುತ್ತೇವೆ. ಆದರೆ ದೇವರು ಇಚ್ಛಿಸಿರುವಂತಹ ಯಾವ ವಿಧವಾದಂತಹ ಪವಿತ್ರತೆಯು ಅವರ ಜೀವಿತದಲ್ಲಿ ಇಲ್ಲದೆ ಇರುವಂತದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಯೆಶಾಯನ ಪ್ರವಾದನ ಗ್ರಂಥ ಅದರ 1ನೇ ಅಧ್ಯಾಯದ ಅಲ್ಲಿ ನಾವು ನೋಡುವಂಥದ್ದು ವ್ಯರ್ಥ ನೈವೇದ್ಯವನ್ನ ಅಂದ್ರೆ ವ್ಯರ್ಥವಾದಂತಹ ಆರಾಧನೆಯನ್ನ ನೀವು ತರಬೇಡ್ರಿ, ವ್ಯರ್ಥವಾದ ಧೂಪವನ್ನ ನೀವು ಅರ್ಪಿಸಬೇಡ್ರಿ, ಅದು ನನಗೆ ಅಸಹ್ಯವಾಗಿದೆ. ಪವಿತ್ರತೆ ಇಲ್ಲದಂತಹ ಆರಾಧನೆ ದೇವರು ಅಸಹ್ಯ ಪಡುವಂತದಾಗಿದೆ. ಪವಿತ್ರತೆ ಇಲ್ಲದಂತಹ ಸ್ತೋತ್ರ ದೇವರು ಅಸಹ್ಯ ಪಡುವಂತದಾಗಿದೆ. ಪವಿತ್ರತೆ ಇಲ್ಲದಂತಹ ಪ್ರಾರ್ಥನೆಯನ್ನ ದೇವರು ಅಸಹ್ಯವಾಗಿ ನೋಡುವಂತವನಾಗಿದ್ದಾನೆ. ಅದು ಮಾತ್ರವಲ್ಲ, ನೀವು ನಿಮ್ಮ ಸಂಘವನ್ನ ಅಥವಾ ನೀವು ಸೇರಿ ಬರುವಂತದನ್ನು ಸಹ ನಾನು ಅಸಹ್ಯವಾಗಿ ನೋಡುತ್ತೇನೆ. ಕಾರಣ ನಿಮ್ಮಲ್ಲಿ ಪವಿತ್ರತೆ ಇಲ್ಲ. ಯಹೂದ್ಯರು ಇಸ್ರಾಯೇಲ್ ಮಕ್ಕಳು ನೆನೆಸಿದಂಥದ್ದು ಧಾರ್ಮಿಕವಾದ ಆಚರಣೆಗಳನ್ನ ಅನುಷ್ಠಾನಗೊಳಿಸುವುದರ ಮೂಲಕವಾಗಿ ನಾವು ದೇವರನ್ನ ಪ್ರೀತಿಸುತ್ತಿದ್ದೇವೆ ಎಂಬುದನ್ನ ತೋರ್ಪಡಿಸಿಕೊಳ್ಳಬಹುದು ಎಂಬುದಾಗಿ. ಇನ್ನು ಅನೇಕರು ನೆನೆಸುವಂಥದ್ದು ಆಲಯಗಳಿಗೆ ಹೋದರೆ ನಾವು ದೇವರನ್ನ ಪ್ರೀತಿಸುತ್ತೇವೆ ಎಂಬುವಂತಹ ಒಂದು ಮನೋಭಾವ ಉಂಟಾಗುತ್ತದೆ ಎಂಬುದಾಗಿ. ಸರ್ವಶಕ್ತನಾದ ದೇವರು ಆದುದರಿಂದಲೇ ಹೇಳಿರುವಂಥದ್ದು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುತ್ತೀರಿ. ದೇವರ ಆಜ್ಞೆಗಳಿಗೆ ಅನುಸಾರವಾಗಿ ನಡೆಯದೆ ಇರುವ ವ್ಯಕ್ತಿ ದೇವರನ್ನ ಆರಾಧಿಸುವುದಕ್ಕೆ ಯೋಗ್ಯನಲ್ಲ ಎಂಬ ವಿಚಾರವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರು ಹೇಳಿರುವಂತಹ ಆ ಒಂದು ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನ ನಾವು ನಿರ್ವಹಿಸದೆ ಹೋದರೆ ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಹೇಳಿಸಿರುವಂತಹ ಮಾತುಗಳನ್ನೇ ನಮ್ಮ ಕುರಿತಾಗಿಯೂ ಹೇಳುವಂತವನಾಗಿದ್ದಾನೆ ಎಂಬುದನ್ನ ನಾವು ಎಂದಿಗೂ ಮರೆಯಬಾರದು. ಪ್ರಿಯರೇ, ಈ ಒಂದು ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಾವು ಆತನನ್ನ ಆರಾಧಿಸುವುದಕ್ಕೆ, ಆತನನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ದಾವೀದನ ಜೀವಿತವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ದಾವೀದನು ಸಹ ಪಾಪವನ್ನ ಮಾಡಿದಂತಹ ವ್ಯಕ್ತಿಯಾಗಿದ್ದ. ದಾವೀದನು ಪಾಪವನ್ನ ಮಾಡಿ ತನ್ನ ಪಾಪದ ಕುರಿತಾಗಿ ತಿಳುವಳಿಕೆ ದಾವೀದನಿಗೆ ಹುಟ್ಟಿದಾಗ ದಾವೀದನು ಮಾಡಿದಂತಹ ಒಂದು ಪ್ರಾರ್ಥನೆಯನ್ನ ನಾವು ಕೀರ್ತನೆಗಳು 51ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಅಲ್ಲಿ ದಾವೀದನು ಹೇಳುವಂಥದ್ದು, ಹಿಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನ ತೆಗೆದು ಬಿಡು. ಪಾಪ ಮಾಡಿದಂತಹ ದಾವೀದ ಪ್ರಪ್ರಥಮವಾಗಿ ದೇವರ ಸನ್ನಿಧಾನದಲ್ಲಿ ಮಾಡುವಂತಹ ಪ್ರಾರ್ಥನೆ, ನನ್ನ ಅಶುದ್ಧತ್ವವನ್ನ ತೆಗೆದು ಬಿಡು. ಈ ಅಶುದ್ಧತ್ವ ನನ್ನಲ್ಲಿ ಇರುವಾಗ ನಿನ್ನ ಸನ್ನಿಧಾನದಲ್ಲಿ ಸೇರುವುದಕ್ಕಾಗಲಿ ಪ್ರಾರ್ಥಿಸುವುದಕ್ಕಾಗಲಿ ನನ್ನಿಂದ ಅಸಾಧ್ಯವಾಗಿರುವಂತದ್ದಾಗಿದೆ. ನನ್ನನ್ನು ತೊಳೆ ಎಂಬುದಾಗಿ ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುತ್ತಿರುವಾಗ ಪ್ರಪ್ರಥಮವಾಗಿ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಜೀವಿತವನ್ನ ಒಮ್ಮೆ ಕೂಲಂಕುಷವಾಗಿ ಪರಿಶೋಧಿಸುವಂಥದ್ದು, ಪರೀಕ್ಷಿಸಿಕೊಳ್ಳುವಂಥದ್ದು. ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ಬಂದು ಹೋಗಿರುವಂತಹ ಪ್ರತಿಯೊಂದು ಆಗು ಹೋಗುಗಳನ್ನ ಒಮ್ಮೆ ಕೂಲಂಕುಷವಾಗಿ ಪರಿಶೋಧಿಸಿ ದೈವಿಕ ಹಿತವಲ್ಲದ ಯಾವುದಾದರೂ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬಂದಿರುವುದಾದರೆ ಪ್ರಪ್ರಥಮವಾಗಿ ನಾವು ಪ್ರಾರ್ಥಿಸಬೇಕು, ಕರ್ತನೇ ನನ್ನ ಅಶುದ್ಧತ್ವವನ್ನ
ತೊಳೆದು ಬಿಡು, ಅಥವಾ ನನ್ನ ಅಶುದ್ಧತ್ವವನ್ನ ತೆಗೆದು ಬಿಡು, ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು, ನಿನ್ನ ಪರಿಶುದ್ಧಾತ್ಮವನ್ನ ನನ್ನಿಂದ ತೆಗೆಯಬೇಡ. ಸೊ ಈ ಒಂದು ಪ್ರಾರ್ಥನೆ ದಾವೀದನ ಜೀವಿತದಲ್ಲಿ ತನ್ನನ್ನು ಪುನಃ ದೇವರೊಂದಿಗೆ ಪುನಃಸ್ಥಾಪಿಸುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿರುವಂತದ್ದಾಗಿ ನಾವು ನೋಡುತ್ತೇವೆ. ಸೊ ನಮ್ಮ ಜೀವಿತದಲ್ಲಿ ಈ ಮುಂಜಾನೆಯಲ್ಲಿ ಆ ಒಂದು ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯಲ್ಲಿ ನಾವು ಭಾಗಿಗಳಾಗುವುದಾದರೆ ನಿಜವಾಗಿಯೂ ಆ ದೈವಿಕವಾದಂತಹ ಪ್ರಸನ್ನತೆಯನ್ನ, ಆ ದೈವಿಕವಾದಂತಹ ಸಾನ್ನಿಧ್ಯವನ್ನ ಈ ಮುಂಜಾನೆಯಲ್ಲಿಯೂ ಅನುಭವಿಸುವುದಕ್ಕೆ ಸಾಧ್ಯವಾಗುವಂತದ್ರಲ್ಲಿ ಯಾವ ಸಂಶಯವೂ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಪ್ರಿಯರೇ, ಈ ದಿನದ ಅಲ್ಪ ಸಮಯದ ಚಿಂತೆಗೋಸ್ಕರವಾಗಿ ನಾವು ಒಂದು ವಾಕ್ಯ, ಒಂದು ದೇವರ ಧ್ಯಾನವನ್ನು ನಾವು ಮಾಡುವಂತವರಾಗಿದ್ದೇವೆ. ಸೊ ಇಂದು ವಿಭಿನ್ನ ಸಾಮರ್ಥ್ಯರು, ಡಿಫರೆಂಟ್ಲಿ ಏಬಲ್ಡ್ ಎಂಬ ವಿಚಾರದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಅದಕ್ಕೆ ಆಧಾರವಾಗಿ ವಿಮೋಚನಾ ಕಾಂಡ 4ನೇ ಅಧ್ಯಾಯ ಅದರ 10ರಿಂದ ಕೆಲವು ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಇಲ್ಲಿ ವಿಮೋಚನಾ ಕಾಂಡ ಪುಸ್ತಕ ನಮಗೆ ಕಲಿಸುವಂತಹ ಒಂದು ವಿಚಾರ ಏನೆಂದರೆ, ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕೆ ಪ್ರಾರಂಭಿಸಿದ ಘಟಕ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆದಿಕಾಂಡ ಪುಸ್ತಕದಲ್ಲಿ ದೇವರು ತನ್ನ ಸೃಷ್ಟಿ ಕಾರ್ಯವನ್ನ ಮಾಡಿ ಮುಗಿಸಿರುವಂತದ್ದನ್ನು ನಾವು ನೋಡುತ್ತೇವೆ. 12ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಅಬ್ರಹಾಮನನ್ನ ಕರೆದು ಬೇರ್ಪಡಿಸುವಂಥದ್ದು. 15ನೇ ಅಧ್ಯಾಯಕ್ಕೆ ಬರುವಾಗ ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ಮಾಡುವಂತಹ ಒಂದು ವಾಗ್ದಾನ, ನಿನ್ನ ಸಂತತಿ ಬೇರೊಂದು ದೇಶದಲ್ಲಿ 400 ವರ್ಷ ಕಾಲ ಗುಲಾಮರಾಗಿ ವಾಸ ಮಾಡುತ್ತಾರೆ ಎಂಬುದಾಗಿ. ಅದಕ್ಕೆ ಅನುಗುಣವಾಗಿ ಆದಿಕಾಂಡ ಪುಸ್ತಕ ಮುಕ್ತಾಯವಾಗುವಂಥದ್ದು. ದೇವರು ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಸುಮಾರು 400 ವರ್ಷಗಳ ಕಾಲ ವಾಸವಾಗಿದ್ದರು ಎಂಬುದಾಗಿ. ದೇವರ ವಾಗ್ದಾನ, ದೇವರು ಹೇಳಿದಂತಹ ಕಾರ್ಯ ಸಮಯ ನೆರವೇರಲ್ಪಟ್ಟಾಗ ದೇವರು ಒಬ್ಬ ವ್ಯಕ್ತಿಯನ್ನ ಎಬ್ಬಿಸುವಂತದ್ದಾಗಿ ನಾವು ನೋಡುತ್ತೇವೆ. ವಿಮೋಚನಾ ಕಾಂಡ ಪುಸ್ತಕ 1ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಇಸ್ರಾಯೇಲರ ಪೀಡನೆಯ ಆ ಒಂದು ಕಾಲಘಟ್ಟಗಳನ್ನು ನಾವು ನೋಡುತ್ತೇವೆ. ಅಲ್ಲಿ ಯೋಸೇಫನನ್ನ ಅರಿಯದೇ ಇದ್ದಂತಹ ಒಬ್ಬ ಅರಸನು ಆಳ್ವಿಕೆಗೆ ಬರುವಂತದನ್ನ, ಅವನು ಇಸ್ರಾಯೇಲರನ್ನ ಬಹಳವಾಗಿ ಪೀಡಿಪಿಸುವಂತದ್ದನ್ನ, ಅದು ಮಾತ್ರವಲ್ಲದೆ ಇಸ್ರಾಯೇಲರಿಗೆ ಜನಿಸುವಂತಹ ಮಕ್ಕಳನ್ನ ಸಂಹಾರ ಮಾಡುವಂತಹ ಒಂದು ರಾಜ್ಯಾಜ್ಞೆಯನ್ನ ತರುವಂತದ್ದಾಗಿ ನಾವು ನೋಡುತ್ತೇವೆ. ಈ ಕಾಲಘಟ್ಟದಲ್ಲಿ ಹುಟ್ಟಿದಂತಹ ವ್ಯಕ್ತಿಯಾಗಿದ್ದನು ಮೋಶೆಯ ಜನನವನ್ನು ನಾವು ನೋಡುವಾಗ, ಮೋಶೆ ಜನಿಸಿದಾಗ ಮಗು ಸುಂದರವಾಗಿದೆ ಎಂಬುದನ್ನು ಕಂಡಂತಹ ಅವನ ತಂದೆ ತಾಯಿಗಳು ಅವನನ್ನ ನೈಲ್ ನದಿಗೆ ಎಸೆಯದೆ ಅವನನ್ನು ಜೋಪಾನವಾಗಿ 3 ತಿಂಗಳ ಮಟ್ಟಿಗೆ ತಮ್ಮ ಮನೆಯಲ್ಲಿಯೇ ಸಾಕಿ ಸಲಹಿದರು. ತದನಂತರವಾಗಿ ಅದು ಮುಂದಕ್ಕೆ ಸಾಕುವುದಕ್ಕೆ ಆಗದೆ ಹೋದಂತಹ ಸಂದರ್ಭದಲ್ಲಿ ಆ ಮಗುವನ್ನು ಜೋಪಾನವಾಗಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅವನನ್ನ ನೈಲ್ ನದಿಯಲ್ಲಿ ಹಾಕಿದರು. ಹೀಗೆ ಮೋಶೆಯು 40 ವರ್ಷ ಐಗುಪ್ತ ದೇಶದ ಅರಸನ ಫರೋಹನನ ಅರಮನೆಯಲ್ಲಿ ಬೆಳೆಯುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ತದನಂತರವಾಗಿ 40 ವರ್ಷವಾದ ನಂತರ ಮೋಶೆ ತನ್ನ ಜನರನ್ನ ನೋಡುವುದಕ್ಕೆ ಹೋಗುವಂಥದ್ದನ್ನ, ತನ್ನ ಜನರಿಗೆ ಅನ್ಯಾಯವಾಗುವುದನ್ನು ನೋಡಿ ಪ್ರತಿಕ್ರಿಯಿಸುವಂಥದ್ದನ್ನ ನಾವು ನೋಡುತ್ತೇವೆ. ಸೊ ಹೀಗೆ ದೇವರು ಮೋಶೆಯನ್ನ ಇಸ್ರಾಯೇಲರ ಒಬ್ಬ ವಿಮೋಚಕ ನಾಯಕನನ್ನಾಗಿ ನೇಮಿಸುವಂಥದ್ದನ್ನ ನಾವು ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 4ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಮೋಶೆ ಯೆಹೋವನೊಂದಿಗೆ
ಮಾತನಾಡುವಂತಹ ಕೆಲವು ಸಂಭಾಷಣೆಯನ್ನು ನಾವು ನೋಡುತ್ತೇವೆ. ಅದರ 10ನೇ ವಾಕ್ಯದಲ್ಲಿ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು ಯೆಹೋವನು ಅವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವನ್ಯಾರು? ಯೆಹೋವನಾಗಿರುವ ನಾನಲ್ಲವೇ? ಹೀಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತನಾಡಬೇಕಾದದನ್ನು ಬೋಧಿಸುವೆನು ಎಂದು ಹೇಳಿದನು. ಸರ್ವಶಕ್ತನಾದ ದೇವರು ಮೋಶೆಯನ್ನು ಇಸ್ರಾಯೇಲರ ವಿಮೋಚಕನನ್ನಾಗಿ ಆರಿಸಿ ಅವನನ್ನು ತಿರುಗಿ ಐಗುಪ್ತ ದೇಶಕ್ಕೆ ಕಳುಹಿಸಲು ತೀರ್ಮಾನಿಸಿದಾಗ ಮೋಶೆ ಆ ದೌತ್ಯವನ್ನ ತೆಗೆದುಕೊಳ್ಳುವುದಕ್ಕೆ ವಿಸಮ್ಮತಿಸಿ ಸೂಚಿಸುವಂತದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಕಾರಣ ಮೋಶೆ ಹೇಳುವಂಥದ್ದು, ನಾನು ತೊದಲು ಮಾತಿನವನು, ನನ್ನ ಮಾತಿಗೆ ವಾಕ್ಚಾತುರ್ಯವಿಲ್ಲ, ಸೊ ನನಗೆ ಎಲ್ಲರೊಂದಿಗೆ ಫ್ರೀಯಾಗಿ ಮಾತನಾಡುವುದಕ್ಕೆ ಸಾಧ್ಯವಿಲ್ಲ, ಸೊ ನನ್ನನ್ನು ಈ ಕೆಲಸಕ್ಕೆ ನೇಮಿಸಬೇಡ ಎಂಬ ಮಾತನ್ನ ಆತನು ಇಂಡೈರೆಕ್ಟ್ ಆಗಿ ದೇವರಿಗೆ ತಿಳಿಸುವಂತದ್ದನ್ನು ನಾವು ನೋಡುತ್ತೇವೆ. ಅದಕ್ಕೆ ಯೆಹೋವನು ಮೋಶೆಗೆ ಕೊಡುವಂತಹ ಉತ್ತರ, ಮನುಷ್ಯನಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನನ್ನು ಮೂಕನಾಗಿ, ಒಬ್ಬನನ್ನು ಕಿವುಡನಾಗಿ, ಒಬ್ಬನನ್ನು ಕಣ್ಣುಳ್ಳವನಾಗಿ, ಇನ್ನೊಬ್ಬನನ್ನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವನು ಯಾರು? ಯೆಹೋವನಾದ ನಾನಲ್ಲವೇ? ಪ್ರಿಯರೇ, ಯೇಸುಸ್ವಾಮಿ ತನ್ನ ಸೇವೆಯ ಕಾಲದಲ್ಲಿ ಒಬ್ಬ ಕುರುಡನನ್ನ ಸೌಖ್ಯಪಡಿಸುವಂತದ್ದನ್ನ ಯೋಹಾನನ ಸುವಾರ್ತೆಯಲ್ಲಿ ಬರೆದಿರುವಂತದ್ದಾಗಿ ನೋಡುತ್ತೇವೆ. ಒಬ್ಬ ಹುಟ್ಟು ಕುರುಡನನ್ನ ಕಂಡಂತಹ ಯೇಸು ಸ್ವಾಮಿಯ ಶಿಷ್ಯರು ಯೇಸುವಿಗೆ ಕೇಳಿದಂತಹ ಒಂದು ಪ್ರಶ್ನೆ, ಇವನು ಕುರುಡನಾಗಿ ಹುಟ್ಟಲು ಯಾರು ಕಾರಣ? ಇವನು ಪಾಪ ಮಾಡಿದನು, ಇವನ ತಂದೆ ತಾಯಿಗಳು ಪಾಪ ಮಾಡಿದರು? ಇಸ್ರಾಯೇಲರಲ್ಲಿ ಇದ್ದಂತಹ ಒಂದು ಚಿಂತೆ ಅನ್ನುವಂಥದ್ದು, ಒಬ್ಬ ವ್ಯಕ್ತಿ ಅಂಗವೈಕಲ್ಯದಿಂದ ಜನನವನ್ನ ತಾಳಿದರೆ ಆ ಅಂಗವೈಕಲ್ಯಕ್ಕೆ ಕಾರಣ ಇವನ ತಂದೆ ತಾಯಿಗಳು ಮಾಡಿದ ಪಾಪದ ಫಲ ಎಂಬುದಾಗಿ ಇಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂಥದ್ದು, ಒಬ್ಬ ಮನುಷ್ಯನಿಗೆ ಬಾಯಿ ಕೊಟ್ಟವನು ಯಾರು? ಒಬ್ಬನನ್ನು ಮೂಕನಾಗಿ, ಒಬ್ಬನನ್ನು ಕಣ್ಣಿಲ್ಲದವನಾಗಿ, ಒಬ್ಬನನ್ನು ಕಣ್ಣುಳ್ಳವನಾಗಿ, ಒಬ್ಬನನ್ನ ಕಾಲಿಲ್ಲದವನಾಗಿ ಸೃಷ್ಟಿಸಿರುವಂಥದ್ದು ಯಾರು? ಯೆಹೋವನಾದ ನಾನಲ್ಲವೋ? ಸೊ ತದನಂತರವಾಗಿ ಇಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂಥದ್ದು, ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತನಾಡಬೇಕಾದದನ್ನ ಬೋಧಿಸುವೆನು ಎಂಬುದಾಗಿ. ಪ್ರಿಯರೇ, ನಮ್ಮ ವಿಷಯ ಅನ್ನುವಂಥದ್ದು ವಿಭಿನ್ನ ಸಾಮರ್ಥ್ಯ ಉಳ್ಳವರು ಅಥವಾ ವಿಭಿನ್ನ ಸಾಮರ್ಥ್ಯರು. ದೇವರು ತನ್ನ ಸೇವೆಗೋಸ್ಕರವಾಗಿ ವಿಭಿನ್ನ ರೀತಿಯಲ್ಲಿ ವಿಭಿನ್ನವಾದ ಜನರನ್ನ ಉಪಯೋಗಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. 1873ರಲ್ಲಿ ನಮ್ಮ ಕ್ರೈಸ್ತ ಸಮೂಹಕ್ಕೆ ಲಭಿಸಿದಂತಹ ಅತ್ಯಮೂಲ್ಯವಾದಂತಹ ಒಂದು ಹಾಡಾಗಿತ್ತು, ಬ್ಲೆಸ್ಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್. ಬ್ಲೆಸ್ಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್. ಈಕೆ ಈ ಹಾಡನ್ನು ಬರೆದಂತಹ ವ್ಯಕ್ತಿ ಅನ್ನುವಂಥದ್ದು ಫ್ಯಾನಿ ಕ್ರಾಸ್ಬಿ. ಈಕೆ 24 ಮಾರ್ಚ್ 1820ರಲ್ಲಿ ಅಮೆರಿಕ ದೇಶದ ನ್ಯೂಯಾರ್ಕ್ ಸಿಟಿಯಲ್ಲಿ ಜನನವನ್ನ ತಾಳಿದಳು. ಈಕೆ ತನ್ನ ತಂದೆ ತಾಯಿಗಳಿಗೆ ಏಕೈಕ ಮಗಳಾಗಿದ್ದಳು.
ಈಕೆ ಜನಿಸಿ ಕೇವಲ 6 ತಿಂಗಳಿರುವಾಗ ಈಕೆಯ ತಂದೆ ಫಾದರ್ ಜಾನ್ ರವರು ಈ ಲೋಕವನ್ನ ಬಿಟ್ಟು ಅಗಲಿ ಹೋದಳು. ಈಕೆಯ ಜೀವಿತ ಬಹಳ ಕಷ್ಟ ಕಾರ್ಪಣ್ಯದಿಂದ ತುಂಬಿದಂತಹ ಜೀವಿತವಾಗಿತ್ತು. ಜನಿಸಿದ ಪ್ರಾರಂಭದಲ್ಲಿ ಈಕೆಗೆ ಯಾವುದೇ ರೀತಿಯ ನ್ಯೂನ್ಯತೆಗಳು ಇರಲಿಲ್ಲ. ಆದರೆ ಈಕೆಗೆ 2 ತಿಂಗಳು ಪ್ರಾಯವಿರುವಾಗ ಕಣ್ಣಿನಲ್ಲಿ ಒಂದು ಊತ ಉಂಟಾಗಿ ಅದನ್ನ ತೋರಿಸುವುದಕ್ಕೆ ಒಬ್ಬ ವೈದ್ಯನ ಬಳಿಗೆ ಹೋದಾಗ ವೈದ್ಯನ ಅಚಾತುರ್ಯದಿಂದ ಆಕೆ ತನ್ನ ಕಣ್ಣಿನ ನೋಟವನ್ನ ಕಳೆದುಕೊಂಡಳು. ತದನಂತರ ಆಕೆಯ ಕುಟುಂಬದವರು ಶ್ರೇಷ್ಠರಾದ ವೈದ್ಯರ ಬಳಿಗೆ ಕರೆಕೊಂಡು ಹೋದಾಗ್ಯೂ ಅವರು ಆಕೆಯನ್ನ ಪರೀಕ್ಷಿಸಿ ಈಕೆಗೆ ಪೂರ್ಣವಾದಂತಹ ದೃಷ್ಟಿ ಸಿಕ್ಕುವುದಿಲ್ಲ ಎಂಬುದಾಗಿ ಹೇಳಿದರು. ಈ ಪುಟ್ಟ ಬಾಲಕಿ ತನ್ನ ಅಜ್ಜಿಯ ಸಹಾಯದಿಂದ ದೇವರ ವಾಕ್ಯವನ್ನು ಕಂಠಪಾಠವಾಗಿ ಕಲಿಯಲು ಪ್ರಾರಂಭಿಸಿದಳು. ಈಕೆ ಒಂದು ಆತ್ಮಿಕವಾದ ಆ ಒಂದು ಅನುಭವದಲ್ಲಿ ಬೆಳೆದು ಬಂದಾಗ್ಯೂ ತನ್ನ 30ನೇ ವಯಸ್ಸಿನ ಪ್ರಾಯದಲ್ಲಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದಳು. ಅಂದರೆ 1850ರಲ್ಲಿ. 1851ರಲ್ಲಿ ಆಕೆ ಆತ್ಮಿಕವಾದ ಹಾಡುಗಳನ್ನು ಬರೆಯುವುದಕ್ಕೆ ಪ್ರಾರಂಭಿಸಿದಳು. ಹೀಗೆ ಸುಮಾರು 8,000 ಆತ್ಮಿಕ ಹಾಡುಗಳನ್ನು ಬರೆದಿದ್ದಾಳೆ. 1873ರಲ್ಲಿ ಬರೆದಂತಹ ಹಾಡಾಗಿತ್ತು ಬ್ಲೆಸ್ಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್ ಎಂಬ ಒಂದು ಹಾಡು. ನೋಡಿ, ಈಕೆ ಕುರುಡಳು, ಪರ ಸಹಾಯವಿಲ್ಲದೆ ಏನನ್ನ ಮಾಡುವುದಕ್ಕೆ ಆಗದವಳು, ತನ್ನದಲ್ಲದ ತಪ್ಪಿನ ಮೂಲಕವಾಗಿ ತನ್ನ ದೃಷ್ಟಿಯನ್ನ ಕಳಕೊಂಡವಳು. ತನ್ನ ತಂದೆ ತನ್ನ ಚಿಕ್ಕ ಪ್ರಾಯದಲ್ಲಿಯೇ ಮರಣ ಹೊಂದಿದ್ದರ ಫಲವಾಗಿ ಆರ್ಥಿಕವಾಗಿ ಬಹಳ ಕಷ್ಟಗಳ ಮೂಲಕವಾಗಿ ಹಾದು ಹೋದಂಥವಳು. ಇಷ್ಟೆಲ್ಲ ನ್ಯೂನ್ಯತೆಗಳು, ಇಷ್ಟೆಲ್ಲ ಅಡೆತಡೆಗಳು ಆಕೆಯ ಜೀವಿತದಲ್ಲಿ ಇದ್ದಾಗ್ಯೂ ಇವೆಲ್ಲವನ್ನ ಮೆಟ್ಟಿ ನಿಂತು ಇಂದು ಇಡೀ ಕ್ರೈಸ್ತ ಲೋಕ ಬಹಳ ಆತ್ಮಿಕತೆಯಿಂದ ಆರಾಧಿಸುವಂತಹ ಸರಿಸುಮಾರು 8,000 ಹಾಡುಗಳನ್ನ ಆಕೆ ತನ್ನ ಬಾಹ್ಯ ದೃಷ್ಟಿಯನ್ನ ಕಳಕೊಂಡಾಗ್ಯೂ ಆತ್ಮಿಕವಾದ ದೃಷ್ಟಿಯ ಮೂಲಕವಾಗಿ 8,000 ಹಾಡುಗಳನ್ನು ಬರೆದು ಇಂದು ಅನೇಕರು ಆಕೆಯ ಹಾಡುಗಳ ಮೂಲಕವಾಗಿ ಸಾಂತ್ವನವನ್ನ, ಸಮಾಧಾನವನ್ನ, ಅದಕ್ಕಿಂತಲೂ ಮಿಗಿಲಾಗಿ ರಕ್ಷಣೆಯ ಅನುಭವವನ್ನ ಪಡೆದುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಈಕೆಯ ನ್ಯೂನ್ಯತೆ ಈಕೆಗೆ ಒಂದು ಅಡ್ಡಿಯಾಗಿರಲಿಲ್ಲ. ತನಗೆ ಕಣ್ಣು ಕಾಣುತ್ತಿಲ್ಲ ಎಂಬ ವೇದನೆ ಫ್ಯಾನಿ ಕ್ರೋಸ್ಪಿ ಅವರ ಜೀವಿತದಲ್ಲಿ ಇದ್ದದ್ದಾಗಿ ನಾವು ಕಾಣುವುದಿಲ್ಲ. ಬಾಹ್ಯವಾದ ದೃಷ್ಟಿ ಆಕೆಗೆ ಇಲ್ಲದೆ ಹೋದಾಗ್ಯೂ ಆಂತರಿಕವಾದ ದೃಷ್ಟಿಯನ್ನ ಇಟ್ಟುಕೊಂಡವಳಾಗಿ ಆಕೆ ಇಡೀ ಕ್ರೈಸ್ತ ಲೋಕಕ್ಕೆ ಒಂದು ಆಶೀರ್ವಾದವಾಗಿ ಮಾರ್ಪಟ್ಟಳು. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳುತ್ತಿರುವ ಪ್ರಿಯ ದೇವ ಜನರೇ, ದೇವರು ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ಮೇಲುಗಳನ್ನ ದಯಪಾಲಿಸಿರುವಾಗ ಎಲ್ಲೋ ಕೆಲವು ನ್ಯೂನತೆಗಳು ನಮ್ಮಲ್ಲಿ ಇರುವಾಗ ಆ ನ್ಯೂನತೆಗಳನ್ನ ನಾವು ಇಟ್ಟುಕೊಂಡವರಾಗಿ
ದೇವರು ಇಚ್ಛಿಸುವ ರೀತಿಯಲ್ಲಿ ದೇವರ ಸೇವೆಯಲ್ಲಿ ನಮ್ಮನ್ನ ಪ್ರಯೋಜನ ಪಡಿಸುವುದಕ್ಕೆ ಆಗದೆ ಹೋಗಿರುವುದಾದರೆ ನಿಜವಾಗಲೂ ನಾವು ದೇವರಿಗೆ ತಪ್ಪನ್ನ ಮಾಡುವಂತವರಾಗಿದ್ದೇವೆ ಎಂಬ ಮಾತನ್ನ ಹೇಳುವುದಕ್ಕೆ ನಾನು ಬಯಸುತ್ತೇನೆ. ಕಾರಣ ಈಕೆ ಕುರುಡಳಾಗಿದ್ದಾಗ್ಯೂ ದೇವರು ಆಕೆಗೆ ಕೊಟ್ಟಂತಹ ಆ ದೈವಿಕ ಜ್ಞಾನವನ್ನ, ಆ ದೈವಿಕವಾದ ಇನ್ಸೈಟ್ ಅನ್ನ ಉಪಯೋಗಿಸಿಕೊಂಡವಳಾಗಿ ಅನೇಕರ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿ ಮಾರ್ಪಟ್ಟಿದ್ದಾಳೆ. ಈ 2023ರ ಈ ಕಾಲಘಟ್ಟಗಳಲ್ಲಿ ಜೀವಿಸುತ್ತಿರುವ ನಾವುಗಳು ಸಹ ಬ್ಲೆಸ್ಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್ ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನ ಮಹಿಮೆ ಪಡಿಸುವಂಥದ್ದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುತ್ತಿರುವಂತಹ ಆ ಪ್ರತಿಕೂಲದ ಮಧ್ಯದಲ್ಲಿ ಈ ಹಾಡಿನ ಸಾಲುಗಳ ಮೂಲಕವಾಗಿ ಆದರಣೆಯನ್ನ, ದೈವಿಕವಾದ ಸಂತೋಷವನ್ನ, ದೈವಿಕವಾದ ಸಮಾಧಾನವನ್ನ ಹೊಂದಿಕೊಳ್ಳುವವರಾಗಿದ್ದೇವೆ. ಇದನ್ನು ನಾವು ಎಂದಿಗೂ ಮರೆಯಬಾರದು. ನಮ್ಮ ಜೀವಿತದಲ್ಲಿ ನ್ಯೂನತೆಗಳು ಇದ್ದಾಗ್ಯೂ ಆ ನ್ಯೂನತೆಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ತನ್ನ ಸೇವೆಯಲ್ಲಿ ಬಲವಾಗಿ ಉಪಯೋಗಿಸುತ್ತಾನೆ ಎಂಬುದಕ್ಕೆ ಇದಕ್ಕಿಂತಲೂ ಉತ್ತಮವಾದ ಉದಾಹರಣೆ ಬೇರೊಂದಿಲ್ಲ ಎಂಬುದಾಗಿ ಹೇಳುವುದಕ್ಕೆ ನಾನು ಬಯಸುತ್ತೇನೆ. ಚರಿತ್ರೆಯನ್ನು ನಾವು ಕಲಿಯುವಂತಹ ಸಂದರ್ಭಗಳಲ್ಲಿ, ಪ್ರತ್ಯೇಕವಾಗಿ ಕ್ರಿಶ್ಚಿಯನ್ ಹಿಸ್ಟರಿಗಳನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಇಂತಹ ನೂರಾರು ಸಾವಿರಾರು ವ್ಯಕ್ತಿಗಳು ನಮ್ಮ ಕಣ್ಣಿನ ಮುಂದೆ ಬರುವಂತದ್ದನ್ನು ನಾವು ನೋಡುತ್ತೇವೆ. ನನ್ನ ಚಿಕ್ಕ ಪ್ರಾಯದಲ್ಲಿ ಯೇಸುದಾಸ್ ಎಂಬುದಾಗಿ ಹೇಳುವಂತಹ ಒಬ್ಬ ಸೇವಕರು ಬರ್ತಾ ಇದ್ರು ನಮ್ಮ ಸಭೆಗಳಿಗೆ. ಅವರಿಗೆ 2 ಕಣ್ಣು ಕಾಣ್ತಾ ಇದ್ದಿಲ್ಲ. ಅತ್ಯುತ್ತಮವಾದ ರಾಗಗಳನ್ನ ಹಾಡಿ ದೇವರನ್ನ ಮಹಿಮೆ ಪಡಿಸುವಂತದ್ದನ್ನು ನನ್ನ ಚಿಕ್ಕ ಪ್ರಾಯದಲ್ಲಿ ನೋಡಿದ್ದೇನೆ. ಪ್ರಿಯ ದೇವಜನರೇ, ದೇವರು ನಮಗೆ ಎಲ್ಲ ರೀತಿಯಲ್ಲಿ ಆಶೀರ್ವಾದಗಳನ್ನ, ಮೇಲುಗಳನ್ನ ಮಾಡಿರುವಾಗ ನಾವು ಎಷ್ಟರ ಮಟ್ಟಿಗೆ ದೇವರಿಗೋಸ್ಕರವಾಗಿ ಪ್ರಯೋಜನ ಪಡುವವರಾಗಿರಬೇಕೆಂಬುದನ್ನ ನಮಗೆ ನಾವೇ ಪ್ರಶ್ನಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನಾವು ವಿಮೋಚನಾ ಕಾಂಡ 4ನೇ ಅಧ್ಯಾಯದಲ್ಲಿ ಮೋಶೆ ದೇವರೊಂದಿಗೆ ಮಾತನಾಡುವಂತಹ ಸಂಭಾಷಣೆಯ ಮಾತುಗಳನ್ನ ಕೇಳ್ತೇವೆ. ಸರ್ವಶಕ್ತನಾದ ದೇವರು ಮೋಶೆಯನ್ನು ಇಸ್ರಾಯೇಲರ ನಾಯಕನನ್ನಾಗಿ ಆರಿಸಿಕೊಂಡನು. ಸರ್ವಶಕ್ತನಾದ ದೇವರು ಮೋಶೆಯನ್ನು ಆರಿಸಿಕೊಳ್ಳಲು ಕಾರಣ ಅವನ ಕುಲ ಮಹಿಮೆಯಲ್ಲ, ಅವನ ವಿದ್ಯಾಭ್ಯಾಸ ಯೋಗ್ಯತೆಯಲ್ಲ, ಇದ್ಯಾವುದೂ ಅಲ್ಲ. ಆದ್ರೆ ದೇವರ ಕರೆಯುವಿಕೆ, ದೇವರ ಆರಿಸುವಿಕೆ ಮೋಶೆಯ ಮೇಲೆ ಬಂದಿತು. ಹೀಗೆ ಕರೆದಂತಹ ದೇವರು ತಾನು ಅವನನ್ನ ಕರೆಯುವಂತಹ ಉದ್ದೇಶವನ್ನ, ಅದಕ್ಕಿಂತಲೂ ಮಿಗಿಲಾಗಿ ತನ್ನ ಜನರು ಐಗುಪ್ತದಲ್ಲಿ ಅನುಭವಿಸುತ್ತಿರುವ ಪೀಡನೆಯ ಕುರಿತಾಗಿ ಸ್ಪಷ್ಟವಾದ ಮಾಹಿತಿಯನ್ನ ಮೋಶೆಗೆ ತಿಳಿಸುವಂತದ್ದನ್ನು ನಾವು ನೋಡುತ್ತೇವೆ. ಇದಕ್ಕಿಂತಲೂ ಮಿಗಿಲಾಗಿ ಮೋಶೆಗೂ ಸಹ ತನ್ನ ಜನರು ಐಗುಪ್ತ ದೇಶದಲ್ಲಿ ಪಡುತ್ತಿರುವಂತಹ ಪ್ರಯಾಸದ ಕುರಿತಾಗಿ ಪೂರ್ಣವಾದ ತಿಳುವಳಿಕೆಯೂ ಇದ್ದಿತ್ತು. ಆದುದರಿಂದಲೇ ತನಗೆ 40 ವರ್ಷ ಪ್ರಾಯವಿರುವಾಗ ಅರಮನೆಯಿಂದ ತನ್ನ ಜನರನ್ನ ನೋಡುವುದಕ್ಕೆ ಹೊರಬಂದಾಗ ಒಬ್ಬ ಐಗುಪ್ತದವನು ಒಬ್ಬ ಯಹೂದನನ್ನ ಹೊಡೆಯುವುದನ್ನು ನೋಡಿ ಅದನ್ನು ತಾಳಲಾಗದೆ ಒಂದೇ ಏಟಿನಲ್ಲಿ ಆ ಐಗುಪ್ತದವನನ್ನ ಕೊಂದು ಅವನನ್ನ ಊತು ಹಾಕಿದ್ದು. ಅದು ಮಾತ್ರವಲ್ಲ, ಪರಸ್ಪರ ಇಬ್ಬರು ಯಹೂದ್ಯರು ಕಿತ್ತಾಡುವುದನ್ನು ನೋಡಿದಂತಹ ಮೋಶೆ
ಅವರಿಬ್ಬರ ಮಧ್ಯದಲ್ಲಿ ಒಬ್ಬ ಸಂಧಾನಕಾರನಾಗಿ ಹೋಗುವಂಥದ್ದನ್ನ ಸಹ ನಾವು ನೋಡುತ್ತೇವೆ. ಮೋಶೆಗೆ ಐಗುಪ್ತದಲ್ಲಿ ತನ್ನ ಜನರಾದ ಯಹೂದ್ಯರು ಇಸ್ರಾಯೇಲರು ಪಡುತ್ತಿರುವಂತಹ ಪ್ರಯಾಸದ ಪೂರ್ಣವಾದ ತಿಳುವಳಿಕೆ ಇದ್ದಿತು. ಆದರೆ ಈಗ 40 ವರ್ಷ ತನ್ನ ಮಾವನಾದ ಮಿದ್ಯಾನನ ಇತ್ರೋನನ ಮಂದೆಯನ್ನ ಮೇಯಿಸಿ ತನ್ನದೇ ಆದಂತಹ ಕುಟುಂಬ ಜೀವಿತದಲ್ಲಿ ನೆಮ್ಮದಿಯಾಗಿ ವಾಸಿಸುತ್ತಿರುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ಉರಿಯುವ ಬೆಂಕಿಯಲ್ಲಿ ಪ್ರತ್ಯಕ್ಷನಾಗಿ ಹೇಳುವಂಥದ್ದು, ನಾನು ನನ್ನ ಜನರ ದುರವಸ್ಥೆಯನ್ನ ನೋಡಿದ್ದೇನೆ. ವಿಮೋಚನ ಕಾಂಡ 3ನೇ ಅಧ್ಯಾಯ ಅದರ 7ನೇ ವಾಕ್ಯ. ಇಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂಥದ್ದು, ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರ ಮೊರೆ ನನಗೆ ಕೇಳಿಸಿತ್ತು. ಅವರ ದುಃಖವನ್ನು ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ ಅವರನ್ನ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. 9ನೇ ವಾಕ್ಯ, ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತ್ತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಬರ ಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ, ಬಾ. ಸೊ ಇಲ್ಲಿ ಮೋಶೆಯನ್ನು ಸರ್ವಶಕ್ತನಾದ ದೇವರು ಕರೆಯುವುದಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ತನ್ನ ಜನರಾದ ಇಸ್ರಾಯೇಲರ ದುರವಸ್ಥೆಯ ಕುರಿತಾಗಿ ಮೋಶೆಗೆ ವಿವರಿಸುವಂಥದ್ದನ್ನು ನೋಡುತ್ತೇವೆ. ಇಲ್ಲಿ ಹೇಳುವಂಥದ್ದು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ, ಮೈ ಪೀಪಲ್ ದುರವಸ್ಥೆಯನ್ನ ನೋಡಿದ್ದೇನೆ. ಪ್ರಿಯರೇ, ದೇವರು ನಮ್ಮನ್ನು ಕರೆದಿರುವಂಥದ್ದು, ದೇವರು ನಮ್ಮನ್ನು ಆರಿಸಿರುವಂಥದ್ದು, ದೇವರು ನಮ್ಮನ್ನು ಬೇರ್ಪಡಿಸಿರುವಂಥದ್ದು ನಮ್ಮ ಯೋಗ್ಯತೆಯನ್ನು ನೋಡಿ ಎಲ್ಲ, ಬದಲಾಗಿ ತನ್ನ ಜನರು ಪಡುತ್ತಿರುವಂತಹ ದುರವಸ್ಥೆಯನ್ನು ನೋಡಿ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂದು ನಾವು ದೇವರ ಸೇವೆಗೆ ಬರುವಂಥದ್ದು, ನಾವು ನೆನೆಸುವಂಥದ್ದು, ನಾನು ಪರಿಶುದ್ಧನಾದದರ ಫಲವಾಗಿ, ಪವಿತ್ರನಾದದರ ಫಲವಾಗಿ ದೇವರು ನನ್ನನ್ನು ಕರೆದಿದ್ದಾನೆ ಎಂಬುದಾಗಿ ಶುದ್ಧವಾದ ಸುಳ್ಳು. ದೇವರು ಮೋಶೆಯನ್ನ ಕರೆದಂಥದ್ದು ತನ್ನ ಜನರು ಐಗುಪ್ತದಲ್ಲಿ ಪಡುತ್ತಿರುವಂತಹ ದುರವಸ್ಥೆಯನ್ನು ನೋಡಿ, ಅವರ ಮೊರೆಯನ್ನು ಕೇಳಿ, ಅವರ ಕಷ್ಟಪಾಡುಗಳನ್ನು ನೋಡಿ, ಅವರ ದುಃಖವನ್ನ ನೋಡಿ, ಅವರನ್ನ ಅಲ್ಲಿಂದ ಬಿಡುಗಡೆ ಮಾಡುವುದಕ್ಕೆ ಮೋಶೆಯನ್ನ ಕರೆದನು. 2023ರಲ್ಲಿ ಪ್ರಿಯ ದೇವ ಜನರೇ, ಇಂದು ಲಕ್ಷಾಂತರ ಕೋಟ್ಯಾನುಕೋಟಿ ಜನ ಪಾಪದ ದಾಸತ್ವದಲ್ಲಿ, ಪಾಪದ ದುರಾವಸ್ಥೆಯಲ್ಲಿ, ದಾಸತ್ವದ ದುರಾವಸ್ಥೆಯಲ್ಲಿ ಬಿದ್ದು, ಸೊ ನಮಗೆ ಯಾವ ನಿರೀಕ್ಷೆ ಇಲ್ಲವೋ, ನಮಗೆ ಯಾವ ಒಂದು ಭವಿಷ್ಯತ್ತು ಇಲ್ಲವೋ ಎಂದು ಮೊರೆ ಇಡುವಂತಹ ಲಕ್ಷಾಂತರ ಜನರನ್ನ ನಮ್ಮ ಸುತ್ತಮುತ್ತಲೂ ಇರುವಾಗ, ದೇವರು ತನ್ನ ಸೃಷ್ಟಿಯ ಸೃಷ್ಟಿಗಳಾದ ಮನುಷ್ಯರ ದುರವಸ್ಥೆಯನ್ನ ನೋಡಿ ಮೋಶೆಯನ್ನ ಕರೆದು ಬೇರ್ಪಡಿಸಿದ ರೀತಿಯಲ್ಲಿ ದೇವರು ನಿನ್ನನ್ನು ನನ್ನನ್ನು ಕರೆದು ಬೇರ್ಪಡಿಸಿರುವಾಗ, ದೇವರ ಕರೆಯುವಿಕೆಗೆ ಅನುಸಾರವಾಗಿ, ದೇವರ ಕರೆಯುವಿಕೆಗೆ ಹೋಗೊಟ್ಟವರಾಗಿ, ದೇವರ ಮಾತಿಗೆ ವಿಧಿಯರಾಗಿ ನಾವು ಹೊರಟು ಬಂದಿದ್ದೇವ ಎಂಬ ಪ್ರಶ್ನೆಯನ್ನ ಈ ಮುಂಜಾನೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ,
ನಂತರವಾಗಿ ಇಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಇಸ್ರಾಯೇಲರ ಕೂಗು, ಐಗುಪ್ತರು ಕೊಡುವಂತಹ ಉಪದ್ರವ, ಇವೆಲ್ಲವನ್ನ ನಾನು ನೋಡಿದ್ದೇನೆ. ಆದುದರಿಂದ ನಾನು ಇಸ್ರಾಯೇಲರನ್ನ ಐಗುಪ್ತದಿಂದ ಹೊರ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನನ ಬಳಿಗೆ ಕಳುಹಿಸುತ್ತೇನೆ. ಪ್ರಿಯರೇ, ದೇವರು ನಿನ್ನನ್ನ ಕರೆದು ಬೇರ್ಪಡಿಸಿರುವಂಥದ್ದು 4 ಗೋಡೆಗಳ ಮಧ್ಯದಲ್ಲಿ ದೇವರು ಕೊಟ್ಟಿರುವಂತಹ ತಲಂತುಗಳನ್ನು ಉಪಯೋಗಿಸಿ ವಿಶ್ವಾಸಿಗಳ ಮಧ್ಯದಲ್ಲಿ ವಿಶ್ವಾಸವನ್ನ ಪ್ರಖ್ಯಾತಿಪಡಿಸುವುದಕ್ಕೋಸ್ಕರವಾಗಿ ಅಲ್ಲ. ನಾವು ಸಭೆಯಾಗಿ ಕೂಡಿ ದೇವರನ್ನ ಆರಾಧಿಸುವಂಥದ್ದು ಅತ್ಯುತ್ತಮವಾದ ಸಂಗತಿ, ಯಾವ ಸಂಶಯವೂ ಇಲ್ಲ. ಆದರೂ ಅದಕ್ಕಿಂತಲೂ ಮಿಗಿಲಾಗಿ ದೇವರ ಸೃಷ್ಟಿಗಳು ಯಾವ ರೀತಿ ಇಸ್ರಾಯೇಲರು ಐಗುಪ್ತದ ದಾಸತ್ವದಲ್ಲಿ ಇದ್ದು ಆ ದುರಾವಸ್ಥೆಯಲ್ಲಿ ಬಿದ್ದಿದ್ದರು, ಯಾವ ರೀತಿಯಾಗಿ ಐಗುಪ್ತರು ಇಸ್ರಾಯೇಲ್ ಜನರನ್ನು ಉಪದ್ರವ ಪಡಿಸುತ್ತಿದ್ದರು, ಹಾಗೆಯೇ ಸೈತಾನನು ದೇವರ ಸೃಷ್ಟಿಗಳಾಗಿರುವ ಮನುಷ್ಯರನ್ನ ಉಪದ್ರವ ಪಡಿಸುತ್ತಿರುವಾಗ, ಈ ರೀತಿ ಉಪದ್ರವದಲ್ಲಿರುವಂತಹ ವ್ಯಕ್ತಿಗಳು ಒಂದು ರಕ್ಷಣೆಗೋಸ್ಕರವಾಗಿ ಮೊರೆಯಿಡುತ್ತಿರುವಾಗ, ಆ ಜನರ ರಕ್ಷಣೆಗೋಸ್ಕರವಾಗಿ ದೇವರು ನನ್ನನ್ನ ಕರೆದು ಬೇರ್ಪಡಿಸಿದ್ದಾನೆ ಎಂಬುವಂಥದ್ದನ್ನ ನಾವುಗಳು ಮರೆಯಬಾರದು. ಇಲ್ಲಿ ನಾವು ನೋಡುತ್ತೇವೆ, ಮೋಶೆ ಯೆಹೋವನ ಸಂಗಡ ಮಾತನಾಡುವಂಥದ್ದನ್ನ ನೋಡಿ. ಪ್ರಾರಂಭದ 3ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಮೋಶೆ ಹೇಳುವಂಥದ್ದು, ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತದಿಂದ ಕರಬರುವುದಕ್ಕೂ ನಾನು ಎಷ್ಟರವನು. ಇವೆಲ್ಲವನ್ನ ಮೋಶೆ ಹೇಳಿ, ಅದು ಮಾತ್ರವಲ್ಲ, ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂಥದ್ದು, ನಾನು ಐಗುಪ್ತ ದೇಶದ ದುರಾವಸ್ಥೆಯಿಂದ ಈ ಜನರನ್ನ ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಇವರನ್ನ ನಡೆಸಿಕೊಂಡು ಬರ್ತೇನೆ. ಇದು ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳಿದಂತಹ ವಾಗ್ದಾನ. ಈ ವಾಗ್ದಾನವನ್ನ ನೆರವೇರಿಸುವುದಕ್ಕೆ ಸರ್ವಶಕ್ತನಾದ ದೇವರು ತನ್ನ ಕೈಯನ್ನ ಚಾಚಿರುವಾಗ ಮೋಶೆಯನ್ನ ಒಂದು ಆಯುಧವಾಗಿ ಉಪಯೋಗಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಮೋಶೆ ಇವೆಲ್ಲವನ್ನ ಕೇಳಿದ ಇಸ್ರಾಯೇಲರು ಐಗುಪ್ತದಲ್ಲಿ 400 ವರ್ಷ ವಾಸವಾಗಿರಬೇಕೆಂಬುವಂಥದ್ದು ದೇವರು ಅಬ್ರಹಾಮನಿಗೆ ಹೇಳಿರುವಂತಹ ವಿಚಾರ ಮೋಶೆಗೆ ತಿಳಿದಿರುವಂಥದ್ದಾಗಿದೆ. 400 ವರ್ಷವಾದ ಮೇಲೆ ದೇವರು ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ ಹಾಲು ಜೇನು ಹರಿಯುವಂಥ ದೇಶವನ್ನು ಕೊಡ್ತೇನೆ ಎಂಬುವಂಥ ಮಾತು ಸತ್ಯವಾಗಿರುವಂಥದ್ದು ಎಂಬುದು ಸಹ ಮೋಶೆಗೆ ತಿಳಿದಿರುವಂತಹ ವಿಚಾರ. ಆದಾಗ್ಯೂ ಆ ನಾಯಕತ್ವವನ್ನು ವಹಿಸುವುದಕ್ಕೆ ಮೋಶೆ ಹಿಂದೇಟು ಹಾಕುವಂತವನಾಗಿದ್ದಾನೆ. ನಮಗೂ ಸಹ ಗೊತ್ತಿರುವಂತಹ ವಿಚಾರ, ಈ ಸುವಾರ್ತೆಯನ್ನ ಸಾರಬೇಕು. ಈ ಸುವಾರ್ತೆಯನ್ನ ಸಾರಿದರೆ ಕೆಲವು ವ್ಯಕ್ತಿಗಳು ರಕ್ಷಣೆಯ ಅನುಭವಕ್ಕೆ ಬರುತ್ತಾರೆ ಎಂಬುವಂತಹ ವಿಚಾರ ನಮಗೆ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಅದಕ್ಕಿಂತಲೂ ಮಿಗಿಲಾಗಿ ಯೇಸು ಸ್ವಾಮಿ ತಾನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಆ ಒಂದು ಗ್ರೇಟ್ ಕಮಿಷನ್ ಅನ್ನುವಂಥದ್ದು ನಾವು ನಿತ್ಯ ನಿರಂತರವಾಗಿ ಓದುವಂಥವರು, ನಿತ್ಯ ನಿರಂತರವಾಗಿ ಪ್ರಾರ್ಥಿಸುವಂಥವರು ಆಗಿದ್ದೇವೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡುವಂಥದ್ದು 19ನೇ ವಾಕ್ಯ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ,
ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡುವುದಕ್ಕೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ. ಸೊ ಈ ಒಂದು ವಾಗ್ದಾನವನ್ನ ನಾವು ಪಡಕೊಂಡಿರುವಂತವರು, ಹೊಂದಿಕೊಂಡಿರುವಂತವರು. ಸೊ ದೇವರ ಸ್ವಾರ್ಥೆಯನ್ನ ಸಾರುವುದಕ್ಕೆ ನಾವು ಕರೆಯಲ್ಪಟ್ಟವರು. ಅದು ನಮ್ಮ ದೌತ್ಯವಾಗಿದೆ ಎಂಬುದಾಗಿ ನಾವು ಗ್ರಹಿಸಿಕೊಂಡಿರುವವರು ಆಗಿದ್ದೇವೆ. ಆದಾಗ್ಯೂ ಕೆಲವು ಕಾರಣಗಳ ಮೂಲಕ ಆ ದೌತ್ಯವನ್ನ ನಾವು ನಿರ್ವಹಿಸದೆ ನಮ್ಮದೇ ಆದಂತಹ ಸಬೂಬುಗಳನ್ನು ಹೇಳಿಕೊಂಡು ಜೀವಿಸುವಂತವರಾಗಿದ್ದೇವೆ ಎಂದರೆ ತಪ್ಪಾಗಲಾರದು. ಮೋಶೆಯ ಜೀವಿತ, ಮೋಶೆಗೆ ಇಸ್ರಾಯೇಲರ ಪರಿಸ್ಥಿತಿ ಚೆನ್ನಾಗಿ ಗೊತ್ತು. 40 ವರ್ಷ ಆತ ಐಗುಪ್ತದ ಅರಮನೆಯಲ್ಲಿ ವಾಸಿಸುವಂತಹ ಸಂದರ್ಭದಲ್ಲಿ ಇಬ್ರಿಯರು ಅನುಭವಿಸುವಂತಹ ಪ್ರತಿಯೊಂದು ವೇದನೆಗಳನ್ನ ಬಲ್ಲಂತವನಾಗಿದ್ದನು. ಐಗುಪ್ತದ ಅರಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೋಶೆ ಜೀವಿಸುತ್ತಿರುವಾಗ ತನ್ನ ಜನರಾದ ಇಬ್ರಿಯರು ಆಹಾರವಿಲ್ಲದೆ ಕಷ್ಟಪಡುವಂಥದನ್ನ, ಗುಲಾಮರಾಗಿ ಸೇವೆ ಮಾಡುವಂಥದನ್ನ ಸ್ಪಷ್ಟವಾಗಿ ನೋಡಿದಂತಹ ವ್ಯಕ್ತಿಯಾಗಿದ್ದ ಯಾರು? ಮೋಶೆ. ಆದರೆ ಇವೆಲ್ಲವೂ ತನ್ನ ಕಣ್ಣ ಮುಂದೆ ಇದ್ದಾಗ್ಯೂ ಯೆಹೋವನು ತಾನೇ ಇವನನ್ನ ಅವರ ವಿಮೋಚಕನನ್ನಾಗಿ ನೇಮಿಸಿದಾಗ್ಯೂ ಆ ದೌತ್ಯವನ್ನ ತೆಗೆದುಕೊಳ್ಳುವುದಕ್ಕೆ ಮೋಶೆ ವಿಸಮ್ಮತಿಸಿದನು. ಸೊ ನಮ್ಮ ಹಾಗೆ ಸುವಾರ್ತೆಯ ದೌತ್ಯವನ್ನ ವಹಿಸುವುದಕ್ಕೆ ವಿಸಮ್ಮತಿಸುವವರಂತೆ ಮೋಶೆಯು ವಿಸಮ್ಮತಿಸುವಂತದನ್ನು ನೋಡುತ್ತೇವೆ. ಇಲ್ಲಿ ಮೋಶೆ ಹೇಳುವಂತಹ ಕಾರಣ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು. ಇಲ್ಲಿ ಮೋಶೆ ಕೊಡುವಂತಹ ಕಾರಣ, ನಾನು ತೊದಲು ಮಾತಿನವನು. ಒಂದು ಮಾತು ಹೇಳುವುದಕ್ಕೆ ನನಗೆ ಅಲ್ಪ ಸಮಯ ಬೇಕಾಗ್ತತೆ. ನಿರಾಳವಾಗಿ ಮಾತನಾಡುವುದಕ್ಕೆ ನನಗೆ ಗೊತ್ತಿಲ್ಲ. ಪ್ರತ್ಯೇಕವಾಗಿ ಅಪರಿಚಿತರು ಬರುವಂತಹ ಸಂದರ್ಭದಲ್ಲಿ ನನ್ನ ತೊದಲು ಜಾಸ್ತಿ ಆಗ್ತದೆ. ಐ ಕೆನಾಟ್ ಸ್ಪೀಕ್ ಫ್ರೀಲಿ. ಈ ತೊದಲು ಮಾತಿನವನಾದ ನಾನು ಐಗುಪ್ತದ ಅರಸನಾದ ಫರೋಹನನ ಮುಂದೆ ಹೋಗಿ ಏನು ತಾನೇ ಹೇಳಲಿ? ವಾಟ್ ಕ್ಯಾನ್? ಸೊ ನನಗೆ ವಾಕ್ಚಾತುರ್ಯವಿಲ್ಲ, ಅಂದ್ರೆ ಫ್ಲೋ ಇಲ್ಲ, ನನ್ನ ಮಾತಿಗೆ ಫ್ಲೋ ಇಲ್ಲ. ಒಂದು ಪದವನ್ನು ಹೇಳಿ ಇನ್ನೊಂದು ಪದವನ್ನು ಹೇಳುವುದಕ್ಕೆ ಕೆಲವು ಸೆಕೆಂಡ್ಗಳು ಬೇಕು ನನಗೆ. ಸೊ ಇಂತಹ ನಾನು ಯಾವ ರೀತಿಯಾಗಿ ಫರೋಹನನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯ? ಇದು ಮೋಶೆಯ ಸಬೂಬು ಅಥವಾ ಕಾರಣ. ಅನೇಕ ಸಂದರ್ಭಗಳಲ್ಲಿ ನಾವು ಸಹ ಹೇಳುವಂತಹ ಒಂದು ಮಾತು ಇದೇ ಆಗಿರ್ತದೆ. ಪ್ರಸಂಗಿಸುವುದಕ್ಕೆ ನನಗೆ ಸಾಮರ್ಥ್ಯವಿಲ್ಲ, ಹಾಡಾಡುವುದಕ್ಕೆ ನನಗೆ ಸಾಮರ್ಥ್ಯವಿಲ್ಲ, ಮ್ಯೂಸಿಕ್ ಅನ್ನು ಬಾರಿಸುವುದಕ್ಕೆ ನನಗೆ ಸಾಮರ್ಥ್ಯವಿಲ್ಲ. ಇವೆಲ್ಲವೂ ಇದ್ದಿದ್ದರೆ ಒಂದು ಕೈ ನೋಡ್ಬೋದಾಗಿತ್ತು. ಸೊ ನನಗೆ ಯಾವ ಸಾಮರ್ಥ್ಯವೂ ಇಲ್ಲ. ನನ್ನ ಸಭೆಯಲ್ಲಿ, ನನ್ನ ಸುತ್ತಮುತ್ತಲು ಇವೆಲ್ಲ ಸಾಮರ್ಥ್ಯವಿರುವಂತಹ ನೂರಾರು ಜನ ಇರಬೇಕಾದ್ರೆ ಯಾವ ಸಾಮರ್ಥ್ಯವಿಲ್ಲದೆ ಇರುವಂತಹ ನಾನು ಏನು ತಾನೇ ಮಾಡಲಿ? ಏನು ತಾನೇ ಮಾಡಲಿ? ಆದುದರಿಂದ ಸೊ ನನಗೆ ಬದಲಾಗಿ ನನ್ನ ಸಭೆಯಲ್ಲಿ ಸಾಮರ್ಥ್ಯವಿರುವಂತಹ ವ್ಯಕ್ತಿಗಳನ್ನು ಕರ್ತನೇ ನೀನು ಉಪಯೋಗಿಸು.
ನಾನು ಲೌಕಿಕವಾಗಿ ಕೆಲಸ ಮಾಡಿ ಬದುಕುತ್ತೇನೆ. ಇವತ್ತು ನಮ್ಮ ಸಬೂಬುಗಳು ಇದಾಗಿರಬಹುದು. ಇಲ್ಲ, ನಮ್ಮ ಸಬೂಬುಗಳು ಇರಬಹುದು, ನನಗೆ ಭಾಷೆ ಗೊತ್ತಿಲ್ಲ, ನಾನು ನನ್ನ ಸ್ವದೇಶವನ್ನು ಬಿಟ್ಟು ಬೇರೊಂದು ದೇಶದಲ್ಲಿ ವಾಸಿಸ್ತಾ ಇದ್ದೇನೆ, ಅವರ ಮಧ್ಯದಲ್ಲಿ ಈ ಸೇವೆಯನ್ನು ಮಾಡುವಂಥದ್ದು ಅಸಾಧ್ಯ. ಇಂತಹ 108 ಸಬೂಬುಗಳು ನಮ್ಮ ಮುಂದೆ ಇದೆ. ದೇವರು ನಿನ್ನನ್ನ ಕಳುಹಿಸಿರುವಾಗ ಆ ಭಾಷೆಯನ್ನ ಕಲಿಸುವುದಕ್ಕೂ ಅವರ ಮಧ್ಯದಲ್ಲಿ ದೇವರ ವಾಕ್ಯವನ್ನ ಪ್ರಸ್ತಾಪಿಸುವುದಕ್ಕೂ ದೇವರು ಶಕ್ತನಾಗಿದ್ದಾನೆ. ನಾವುಗಳು ಮಾಡಬೇಕಾಗಿರುವಂಥದ್ದು ಈ ಎಲ್ಲ ಸಬೂಬುಗಳನ್ನ ಬಿಟ್ಟು ದೇವರ ಕರಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡುವಂಥದ್ದು. ಇಲ್ಲಿ ಮೋಶೆ ಹೇಳುವಂಥದ್ದು, ನಾನು ವಾಕ್ಚಾತುರ್ಯವುಳ್ಳವನು, ನಾಲಿಗೆ ಮಂದವಾದಂಥದ್ದು. ಅದಕ್ಕೆ ದೇವರ ಪ್ರತಿಕ್ರಿಯೆ, ಮನುಷ್ಯರಿಗೆ ಬಾಯಿ ಕೊಟ್ಟವರ್ಯಾರು? ಒಬ್ಬನು ಮೂಕನಾಗಿ, ಒಬ್ಬನು ಕಿವಿಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರ್ಯಾರು? 2 ಪ್ರಶ್ನೆ. ಮನುಷ್ಯರಿಗೆ ಬಾಯಿ ಕೊಟ್ಟವರ್ಯಾರು? ಲೌಕಿಕವಾದ ವಿಚಾರಗಳನ್ನು ನಿರಾಳವಾಗಿ ಮಾತನಾಡುವಂತಹ ನಾವುಗಳು ದೈವಿಕವಾದ ಮಾತುಗಳನ್ನು ನಿರಾಳವಾಗಿ ಮಾತನಾಡುವುದಕ್ಕೆ ಆಗದೆ ಹೋಗುವಂತಹ ಕಾರಣವೇನು? ಪ್ರತ್ಯೇಕವಾಗಿ ಮಾರ್ಕೆಟಿಂಗ್ನಲ್ಲಿ ಸೇವೆ ಕೆಲಸ ಮಾಡುವಂತಹ ನಾವುಗಳು ಕೆಲವರು ಅವರ ವಸ್ತುವಿನ ಕುರಿತಾಗಿ, ಅವರ ಪ್ರಾಡಕ್ಟ್ನ ಕುರಿತಾಗಿ ನಿರಾಳವಾಗಿ ಮಾತನಾಡ್ತಾರೆ. ಅವರಿಗೆ ಯಾವ ರೆಫರೆನ್ಸ್ನ ಅವಶ್ಯಕತೆ ಇಲ್ಲ, ಯಾವ ಪುಸ್ತಕದ ಅವಶ್ಯಕತೆ ಇಲ್ಲ. ಅವರು ಮಾರಲಿರುವಂತಹ ವಸ್ತುವಿನ ಕುರಿತಾಗಿ ಪೂರ್ಣವಾದ ಗ್ರಹಿಕೆ ಉಳ್ಳವರಾಗಿ ಕಸ್ಟಮರ್ಗಳನ್ನು ಕನ್ವಿನ್ಸ್ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಅವರು ಮಾರುವಂತಹ ಆ ಒಂದು ಪ್ರಾಡಕ್ಟ್ನ ಕುರಿತಾಗಿ ಅವರಿಗೆ ಅಷ್ಟು ತಿಳುವಳಿಕೆ ಇರುವುದಾದರೆ ದೇವರ ವಾಕ್ಯದ ಕುರಿತಾಗಿ ನಮಗೆ ಎಷ್ಟರ ಮಟ್ಟಿಗೆ ತಿಳುವಳಿಕೆ ಇರಬೇಕು? ಇಂದು ನಾವು ಹೇಳುವಂಥದ್ದು ದೈವಿಕವಾದಂತಹ ವಿಚಾರದಲ್ಲಿ ನನಗೆ ಮಾತುಗಳು ಇಲ್ಲ, ಕಾರಣ ದೈವಿಕವಾದ ತಿಳುವಳಿಕೆ ನಮಗೆ ಕಡಿಮೆಯಾಗಿದೆ. ನಾವು ಕಲಿತಿರುವಂಥದ್ದು ಕೇವಲ ಅಬ್ರಹಾಮನ ಕಥೆಗಳು ಮಾತ್ರ. ನಾವು ಕಲಿತಿರುವಂಥದ್ದು ಕೇವಲ ದಾವೀದನ ಕಥೆಗಳು ಮಾತ್ರ. ಆ ಕಥೆಯಲ್ಲಿರುವಂತಹ ಆಧ್ಯಾತ್ಮಿಕತೆಯ ಕುರಿತಾಗಿ ನಾವು ಕಲಿತಿಲ್ಲ. ನಮ್ಮ ಸಂಡೇ ಸ್ಕೂಲ್ಗಳಲ್ಲಿ ಕಲಿಸುವಂಥದ್ದು ಕೇವಲ ಕಥೆಗಳನ್ನು ಮಾತ್ರ. ನಾವು ಸಂಡೇ ಸ್ಕೂಲನ್ನು ಕಲಿಯುವಂಥದ್ದು ಕೇವಲ ಪ್ರೈಸ್ಗಳನ್ನು ಗೆಲ್ಲುವುದಕ್ಕೋಸ್ಕರವಾಗಿ ಮಾತ್ರ. ಆಧ್ಯಾತ್ಮಿಕತೆಯಲ್ಲಿ ನಾವು ಮಂದಮತಿಗಳು. ಆಧ್ಯಾತ್ಮಿಕತೆಯ ವಿಚಾರದಲ್ಲಿ ನಾವು ವಾಕ್ಚಾತುರ್ಯವಿಲ್ಲದವರು. ಪ್ರಿಯರೇ, ಒಮ್ಮೆ ಯೋಚನೆ ಮಾಡಿ ನೋಡಿ, ಯಾರು ಕಾರಣಕರ್ತರು? ಇಲ್ಲಿ ದೇವರು ಮೋಶೆಗೆ ಹೇಳುವಂಥದ್ದು, ಯಾರು ಮನುಷ್ಯನಿಗೆ ಬಾಯಿ ಕೊಟ್ಟವರು? ಯಾರು ಒಬ್ಬೊಬ್ಬರು ಈ ರೀತಿಯಾಗಿ ಇರಬೇಕೆಂದು ನೇಮಿಸಿದವರು? ಯೆಹೋವನಾದ ನಾನಲ್ಲವೋ? ಮೋಶೆ ಜೀವಿತದಲ್ಲಿ ಒಂದು ಶಾರೀರಿಕವಾದ ನ್ಯೂನತೆ ಇದ್ದಿತ್ತು. ಮೋಶೆ ವಾಕ್ಚಾತುರ್ಯವಿಲ್ಲದವನು, ತೊದಲು ಮಾತನವನು. ಅದು ಒಂದು ಶಾರೀರಿಕವಾದ ನ್ಯೂನ್ಯತೆ. ಮೋಶೆ ಹೇಳುವಂಥದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂಥದ್ದು, ಮೋಶೆ ನಿನ್ನನ್ನ ಆರಿಸಿಕೊಂಡಿರುವಂಥದ್ದು
ನಿನ್ನ ವಾಕ್ಚಾತುರ್ಯವನ್ನು ನೋಡಿ ಅಲ್ಲ. ಸೊ ನಿನಗಿರುವಂತಹ ವಿದ್ಯಾ ಶ್ರೇಷ್ಠತೆಯನ್ನು ನೋಡಿ ಅಲ್ಲ. ಸೊ ನಾನು ನಿನ್ನನ್ನು ಆರಿಸಿಕೊಂಡಿರುವಾಗ ಸೊ ನಿನ್ನ ನ್ಯೂನತೆಗಳನ್ನ ಪರಿಹರಿಸಿ ಮಾತನಾಡಬೇಕಾದಂತಹ ಮಾತುಗಳನ್ನ ನಿನ್ನ ಬಾಯಿಗೆ ಕೊಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಪ್ರಿಯರೇ, ದೈವಶಾಸ್ತ್ರದಲ್ಲಿ ನಾವು ಪರಿಣಿತಿಯನ್ನ ಹೊಂದದೆ ಹೋದಾಗ್ಯೂ ದೇವರ ಕುರಿತಾದಂತಹ ಕನಿಷ್ಠ ಜ್ಞಾನ ನಮ್ಮಲ್ಲಿ ಇರುವುದಾದರೆ ಸುವಾರ್ತೆ ಸಾರುವಂತಹ ಸನ್ನಿವೇಶಗಳನ್ನು ದೇವರು ನಮ್ಮ ಮುಂದೆ ತರುವಾಗ ನಾವು ಸುವಾರ್ತೆಯನ್ನು ಸಾರುವುದಕ್ಕೆ ನಮ್ಮ ಬಾಯಿಗಳನ್ನು ತೆರೆಯುವಾಗ ಒಂದೊಂದು ಮಾತುಗಳನ್ನ ಒಂದೊಂದು ಪದಗಳನ್ನ ದೇವರು ನಮ್ಮ ಬಾಯಿಯ ಮೂಲಕವಾಗಿ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ಮರಿಬಾರದು. ಇಲ್ಲಿ ಮೋಶೆಗೆ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನೀನು ಹೊರಟು ಹೋಗು, ಯು ಗೋ. ನೀನು ಹೊರಟು ಹೋಗು. ಇಲ್ಲ ಸಲ್ಲದ ಕಾರಣಗಳನ್ನ ಹೇಳುವುದನ್ನ ನಿಲ್ಲಿಸಿ ನೀನು ಹೊರಟು ಹೋಗು. ಸೊ ನಾವು ಹೊರಡುವುದಕ್ಕೆ ಸಿದ್ಧರಾಗುವುದಾದರೆ ದೇವರು ನಮ್ಮ ಮೂಲಕವಾಗಿ ಅದ್ಭುತಗಳನ್ನ ಮಾಡುವುದಕ್ಕೆ ಶಕ್ತನು ಎಂಬುವಂಥದ್ದನ್ನ ನಾವುಗಳು ಮರೆಯಬಾರದು. ಇಲ್ಲಿ ಮೋಶೆಗೆ ಹೇಳುವಂಥದ್ದು, ಯು ಜಸ್ಟ್ ಗೋ, ನೀನು ಹೊರಟು ಹೋಗು. ನೀನು ಹೊರಟು ಹೋಗು. ಆದರೆ 13ನೇ ವಾಕ್ಯದಲ್ಲಿ ಮೋಶೆ ಹೇಳುವಂಥದ್ದು, ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸು, ಬೇರೊಬ್ಬನನ್ನು ನೇಮಿಸು. ಸೊ ನನಗಿಂತಲೂ ವಾಕ್ಚಾತುರ್ಯವುಳ್ಳವನು, ಸೊ ನನಗಿಂತಲೂ ಶ್ರೇಷ್ಠನು ಆಗಿರುವಂತಹ ವ್ಯಕ್ತಿ ಅನೇಕರು ಇಬ್ರಿಯರಲ್ಲಿ ಇರುವಾಗ ಅವರನ್ನ ನೇಮಿಸುವಂಥದ್ದು ಒಳಿತಲ್ಲವೇ? ಪ್ರಿಯರೇ, ಎಷ್ಟು ಬಾರಿ ನಾವು ಇಂತಹ ಸಬೂಬುಗಳನ್ನ ಹೇಳಿದ್ದೇವೆ. ದೇವರೇ, ನನ್ನ ಬದಲಾಗಿ ಬೇರೊಬ್ಬನನ್ನ ಕಳುಹಿಸು, ನನ್ನ ಬದಲಾಗಿ ಬೇರೊಬ್ಬನನ್ನ ಎಬ್ಬಿಸು. ಸೊ ನಾನು ವಾಕ್ಚಾತುರ್ಯವಿಲ್ಲದವನು, ಸೊ ನನ್ನಿಂದ ಇದು ಸಾಧ್ಯವಿಲ್ಲ. ಎಷ್ಟು ಬಾರಿ ಪ್ರಿಯರೇ, ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಸ್ಪಷ್ಟವಾಗಿ ಹೇಳುವಂತಹ ಮಾತು, ನೀನು ಹೊರಟು ಹೋಗು, ನೀನು ಹೊರಟು ಹೋಗು. ನಿನ್ನ ಮೂಲಕವಾಗಿ ದೇವರು ಮಾಡಿಸಬೇಕೆಂಬುದಾಗಿ ಉದ್ದೇಶಿಸಿರುವಂತಹ ಸೇವೆಯನ್ನ ದೇವರು ನಿನ್ನ ಮೂಲಕವಾಗಿಯೇ ಮಾಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನೀನು ನಂಬಿಕೆಯಿಂದ ಹೊರಟು ಹೋಗು. ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ ಅದರ ಪ್ರಾರಂಭ ವಾಕ್ಯದಲ್ಲಿ ಅದರ 4ನೇ ವಾಕ್ಯ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ಸೊ ನೀನು ನಿನ್ನ ಕುರಿತಾಗಿ ಉದ್ದೇಶಿಸಿರುವಂಥದ್ದಲ್ಲ ದೈವಿಕವಾದ ತೀರ್ಮಾನ. ಸೊ ನಿನ್ನ ಕುರಿತಾಗಿ ನೀನು ತಾಯಿಯ ಉದರದಲ್ಲಿ
ನಿನ್ನನ್ನ ರೂಪಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಸ್ಪಷ್ಟವಾದಂತಹ ಉದ್ದೇಶವನ್ನ ಹೊಂದಿದ್ದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನ ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೇನು. ನೀನು ದೇವರಿಂದ ಪ್ರತಿಷ್ಠಿಸಲ್ಪಟ್ಟವನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನ ನೇಮಿಸಿದ್ದೇನೆ. ಅದಕ್ಕೆ ಯೆರೆಮೀಯನು ಹೇಳುವಂಥದ್ದು, ಅಯ್ಯೋ ಕರ್ತನೆ, ನಾನು ಮಾತು ಬಲ್ಲವನಲ್ಲ. ಮೋಶೆ ಹೇಳ್ದ, ನಾನು ತೊದಲು ಮಾತಿನವನು. ಯೆರೆಮೀಯ ಹೇಳ್ತಾ ಇದ್ದಾನೆ, ನಾನು ಮಾತು ಬಲ್ಲವನಲ್ಲ, ನಾನು ಬಾಲಕನು. ಐ ಆಮ್ ಸ್ಟಿಲ್ ಯಂಗ್. ಪ್ರಾಯವಿರುವಂಥವರು ನನ್ನ ಸಭೆಗಳಲ್ಲಿ ಇರುವಾಗ ಅವರ ಮಧ್ಯದಲ್ಲಿ ನಾನು ಏನನ್ನ ಹೇಳುವುದಕ್ಕೆ ಸಾಧ್ಯ? ಇದು ನಿನ್ನ ಪ್ರಶ್ನೆಯಾಗಿದೆ. ದೈವಶಾಸ್ತ್ರದಲ್ಲಿ ಬಿರುದನ್ನ ಹೊಂದಿರುವಂಥವರು ನನ್ನ ಸಭೆಯಲ್ಲಿ ಇರುವಾಗ ಯಾವ ಬಿರುದನ್ನು ಹೊಂದದೇ ಇರುವಂತಹ ನಾನು ಏನು ಸ್ಥಾನ ಹೇಳಲಿ? ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಿನ್ನನ್ನು ತಾಯಿಯ ಉದರದಲ್ಲಿಯೇ ತಿಳಿದಿದ್ದೇನೆ. ಸೊ ನಿನ್ನನ್ನು ನಾನು ಪ್ರತಿಷ್ಠಿಸಿದ್ದೇನೆ. ಯೆಹೋವನು ಯೆರೆಮೀಯನಿಗೆ ಹೇಳುವಂಥದ್ದು, ನನಗೆ ಬಾಲಕನನ್ನ ಬೇಡ, ನೀನು ಬಾಲಕನಾಗಿರಬಹುದು, ಆದರೆ ನನಗೆ ಹೇಳಬೇಡ ನೀನು ಬಾಲಕನೆಂದು. ಸೊ ನೀನು ತೊದಲು ಮಾತಿನವನಾಗಿರಬಹುದು, ನೀನು ನನಗೆ ಹೇಳಬೇಡ ನಾನು ತೊದಲು ಮಾತಿನವನು. ಸೊ ನಿನ್ನಲ್ಲಿ ನ್ಯೂನ್ಯತೆಗಳು ಇರಬಹುದು, ನೀನು ದೇವರಿಗೆ ಹೇಳಬೇಡ ನನಗೆ ಈ ನ್ಯೂನ್ಯತೆಗಳು ಉಂಟೆಂಬುದಾಗಿ. ಕಾರಣ ಕರೆಯುವಂತವನು ಸೃಷ್ಟಿಕರ್ತನಾದ ದೇವರು. ಕರೆದಿರುವಂಥದ್ದು ಭೂಮಿಯ ಆಕಾಶವನ್ನು ಉಂಟು ಮಾಡಿರುವಂತಹ ದೇವರು. ಆಗ ಯೆಹೋವನು ನನಗೆ ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ, ನಾನು ಆಜ್ಞಾಪಿಸಿದನೆಲ್ಲ ನುಡಿಯಲೇ ನುಡಿಯುವಿ. ಇದು ದೇವರು ನಿನ್ನ ಕುರಿತಾಗಿ ಉದ್ದೇಶಿಸಿರುವಂತಹ ದೈವಿಕವಾದ ಪದ್ಧತಿ. ಇಂದು ನೀನು ನಿನ್ನದೇ ಆದ ಪದ್ಧತಿಯಲ್ಲಿ ನಿನ್ನ ಜೀವಿತವನ್ನ ಜೀವಿಸುತ್ತಿರುವಾಗ ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳುವಂತ ಪ್ರೀತಿಯ ಸಹೋದರನೇ, ನಿನ್ನ ಕುರಿತಾಗಿ ದೇವರು ಉದ್ದೇಶಿಸಿರುವಂಥದ್ದು, ನೀನು ತಾಯಿಯ ಉದರದಲ್ಲಿ ಇರುವಾಗಲೇ ದೇವರು ನಿನ್ನನ್ನು ಪ್ರತಿಷ್ಠಿಸಿರುವಂಥದ್ದು ಜನಾಂಗಗಳಿಗೆ ಪ್ರವಾದಿಯಾಗಿ ದೇವರಿಂದ ಹೊರಡುವ ಮಾತನ್ನ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ. ಇದು ದೇವರು ನಿನ್ನ ಕುರಿತಾಗಿ ಉದ್ದೇಶಿಸಿರುವಂತದ್ದಾಗಿದೆ. ನಾವು ತಯಾರಾಗಿದ್ದೇವಾ? ವಾಟ್ ಪೀಪಲ್ ಸೇ, ಜನ ನನ್ನ ಕುರಿತಾಗಿ ಏನ್ ಹೇಳ್ತಾರೆ, ಸಮಾಜ ನನ್ನ ಕುರಿತಾಗಿ ಏನ್ ಹೇಳ್ತಾರೆ. ಇಂದು ಅನೇಕರಿಗೆ ಇರುವಂತಹ ಒಂದು ಪ್ರಶ್ನೆ, ವಾಟ್ ಪೀಪಲ್ ಟೆಲ್. ಸಮಾಜ ನನ್ನ ಕುರಿತಾಗಿ ಏನ್ ಹೇಳಬಹುದು? ಇನ್ನು ಕ್ರೈಸ್ತಗೋಳದಲ್ಲಿ ಅತ್ಯಂತ ಈ ಮಾತನ್ನು ಹೇಳಬಾರ್ದು, ಆದ್ರೂ ಹೇಳ್ತೇನೆ, ಕನಿಷ್ಠವಾಗಿರುವಂತಹ ಒಂದು ಸೇವೆಯಾಗಿದೆ ದೇವರ ಸೇವೆ. ಬಹಳ ಕನಿಷ್ಠವಾಗಿ ಜನರು ದೇವರ ಸೇವಕರನ್ನ ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಸೊ ನಮಗಿರುವಂತಹ ನ್ಯೂನತೆ ಅದಾಗಿರುತ್ತೆ, ನಾನು ಸೇವಕನಾಗ್ಬಿಟ್ರೆ ನನ್ನ ಪರಿಸ್ಥಿತಿ ಹೀಗೆ ಆಗುತ್ತಲ್ಲ, ಜನ ನನ್ನನ್ನು ಕನಿಷ್ಠವಾಗಿ ನೋಡ್ತಾರೆ. ಈ ಮುಂಜಾನೆಯಲ್ಲಿ ಪ್ರಿಯ ದೇವ ಜನರೇ, ದೇವರು ನಮ್ಮನ್ನ ತಾಯಿಯ ಉದರದಲ್ಲಿರುವಾಗಲೇ
ಪ್ರತಿಷ್ಠೆಪಡಿಸಿರುವಂಥದ್ದು ತನ್ನ ಸೇವೆಗೋಸ್ಕರವಾಗಿ. ಆ ಸೇವೆಯಲ್ಲಿ ನಾವು ತಲ್ಲೀನರಾಗಿದ್ದೇವ. ಅದಕ್ಕೆ ಬದಲಾಗಿ ಮೋಶೆಯ ರೀತಿಯಲ್ಲಿ ಇಲ್ಲ ಸಲ್ಲದ ಸಬೂಬುಗಳನ್ನ ಕಾರಣಗಳನ್ನ ಹೇಳಿಕೊಂಡು ಮುಂದಕ್ಕೆ ತಳ್ಳುವಂತವರಾಗಿದ್ದೇವ. ದೇವರು ತನ್ನ ಸೇವೆಯನ್ನ ನನ್ನ ಮೂಲಕ ನಿನ್ನ ಮೂಲಕ ಮಾಡಿಸುವುದಕ್ಕೆ ಉದ್ದೇಶಿಸಿರುವಾಗ ಆ ಕರೆಗೆ ನಾವು ಕಿವಿಗೊಡದೆ ಹೋದರೆ ನನ್ನ ಜಾಗಕ್ಕೆ ಬದಲಾಗಿ ದೇವರು ಮತ್ತೊಬ್ಬನನ್ನ ನೇಮಿಸುತ್ತಾನೆ. ಆದರೆ ಅದರ ಅನಂತರ ಭವಿಷ್ಯತ್ತು ನನ್ನ ಜೀವಿತದಲ್ಲಿ ಕ್ಲೇಶಕರವಾಗಿರುವಂತದ್ದಾಗಿರುತ್ತದೆ ಎಂಬುದನ್ನು ನಾನು ಮರಿಬಾರದು, ನೀವುಗಳು ಮರಿಬಾರದು. ಮೋಶೆ ಹೇಳ್ತಾ ಇದ್ದಾನೆ, ಸೆಂಡ್ ಮಿ ಸಂಬಡಿ ಎಲ್ಸ್, ಬೇರೊಬ್ಬನನ್ನು ನೇಮಿಸು. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಪ್ರಾರಂಭದಲ್ಲಿ ಫ್ಯಾನಿ ಕ್ರಾಸ್ಬಿ ಅವರ ಕಥೆಯನ್ನು ಕೇಳಿದ್ವಿ. ತನ್ನದಲ್ಲದ ತಪ್ಪಿನಿಂದ ದೃಷ್ಟಿಯನ್ನ ಕಳಕೊಂಡಂತಹ ಆಕೆ ತನ್ನ ಅಜ್ಜಿಯ ಸಹಾಯದಿಂದ ದೇವರ ವಾಕ್ಯವನ್ನ ಕಂಠಪಾಠ ಮಾಡುವುದಕ್ಕೆ ಕಲಿತಂತಹ ಆಕೆ ತನ್ನ 30ನೇ ವಯಸ್ಸಿನಲ್ಲಿ ತನ್ನ ಜೀವಿತವನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟಾಗ ತದನಂತರವಾಗಿ 1851ರಿಂದ ತನ್ನ ಮರಣದ ತನಕ ಸರಿಸುಮಾರು 8,000 ಹಾಡುಗಳನ್ನ ಬರೆಯುವುದಕ್ಕೆ ದೇವರು ಆಕೆಯನ್ನ ಉಪಯೋಗಿಸಿದ. ಆಕೆಗೆ ತನ್ನ ಕುರುಡುತನ ಎಂದಿಗೂ ಒಂದು ನ್ಯೂನತೆಯಾಗಿರಲಿಲ್ಲ. ಅದು ಆಕೆಗೆ ಒಂದು ಆಶೀರ್ವಾದವಾಗಿತ್ತು. ಅದು ಆಕೆಯನ್ನು, ಆ ನ್ಯೂನತೆಯನ್ನು ಆಕೆ ಒಂದು ಆಶೀರ್ವಾದವಾಗಿ ತೆಗೆದುಕೊಂಡಳು. ಅದರ ಫಲವಾಗಿ ದೇವರು ಆಕೆಯನ್ನು ಅತ್ಯಂತ ಬಲವಾಗಿ ಉಪಯೋಗಿಸಿದರು. ನಮ್ಮಲ್ಲಿ ನ್ಯೂನತೆಗಳು ಇರುವುದಾದರೆ ಆ ನ್ಯೂನತೆಗಳನ್ನು ನಾವು ಆಶೀರ್ವಾದವಾಗಿ ತೆಗೆದುಕೊಳ್ಳುವುದಕ್ಕೆ ಸಿದ್ಧರಾಗುವುದಾದರೆ ಆ ನ್ಯೂನತೆಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಬಲವಾಗಿ ಉಪಯೋಗಿಸುತ್ತಾನೆ. 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಪೌಲನು ತನ್ನ ಜೀವಿತದಲ್ಲಿ ಇದ್ದಂತಹ ಒಂದು ನ್ಯೂನತೆಯ ಕುರಿತಾಗಿ ಬರೆಯುವಂಥದ್ದನ್ನು ನಾವು ನೋಡುತ್ತೇವೆ. 2 ಕೊರಿಂಥ 12ನೇ ಅಧ್ಯಾಯ ಅದರ 7ನೇ ವಾಕ್ಯ, ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೇ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ನಮ್ಮಲ್ಲಿ ಕೆಲವು ನ್ಯೂನತೆಗಳು ಇರುವುದಾದರೆ ಪ್ರಿಯರೇ, ಆ ನ್ಯೂನತೆ ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳದೆ ಇರುವುದಕ್ಕೋಸ್ಕರ ಎಂಬುವಂಥದ್ದನ್ನು ಮರಿಬಾರದು. ಅನೇಕರು ಪ್ರಾರ್ಥಿಸುತ್ತಾರೆ, ಈ ನ್ಯೂನತೆಯನ್ನು ತೆಗೆದುಹಾಕು, ನಾನು ಸೇವೆ ಮಾಡ್ತೇನೆ. ನೋ, ಆ ನ್ಯೂನತೆಯಲ್ಲಿ ಇದ್ದುಕೊಂಡು ದೇವರ ಸೇವೆಯನ್ನ ಮಾಡು. ನ್ಯೂನತೆ ಇಲ್ಲದೆ ಇರುವಂತಹ ವ್ಯಕ್ತಿ ಲೋಕದಲ್ಲಿ ಯಾರೂ ಇಲ್ಲ. ಒನ್ ಆರ್ ಅದರ್, ಒಂದು ಬಿಟ್ರೆ ಇನ್ನೊಂದು. ಆದರೆ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನನ್ನನ್ನು ನಾನೇ ಹೆಚ್ಚಿಸಿಕೊಳ್ತಾ ಅಲ್ಲಿ ಪೌಲನ ಕುರಿತಾಗಿ ನಾವು ನೋಡುವಾಗ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು, ಈ ಪೀಡೆ, ಈ ನ್ಯೂನ್ಯತೆ, ಈ ಒಂದು ರೋಗ ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಪ್ರಾರ್ಥನೆ ಮಾಡಿದೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು. ಆ ದೇವರ ಕೃಪೆಯಲ್ಲಿ ಆಶ್ರಯಿಸಿ ನನ್ನ ನ್ಯೂನತೆಯ ಮಧ್ಯದಲ್ಲಿ ನಾನು ದೇವರ ಸೇವೆಯನ್ನ ಮಾಡ್ತಾ ಇದ್ದೇನೆ. ದೇವಜನರೇ, ಚರಿತ್ರೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ
ತನ್ನ ಸೇವೆಯ ಪ್ರಾರಂಭ ಘಟ್ಟದಲ್ಲಿ ಪೌಲನು ಈ ಒಂದು ಪರಲೋಕ ದರ್ಶನವನ್ನ ಕಂಡಂತವನು ಅಂದಿನಿಂದ ಇಂದಿನ ತನಕ ಈ ಒಂದು ಪೀಡೆಯ ಈ ಒಂದು ನ್ಯೂನ್ಯತೆಯಲ್ಲಿ ಪೌಲ ಜೀವಿಸುವಂತವನಾಗಿದ್ದಾನೆ. ಅವನ ಶರೀರದಲ್ಲಿ ಇದ್ದಂತಹ ಈ ನ್ಯೂನ್ಯತೆ ಪೌಲನ ಸುವಾರ್ಥ ಪ್ರಯಾಣಕ್ಕೆ ಅಡ್ಡಿಯಾಗಲಿಲ್ಲ. ಮೊದಲನೆಯ ಸುವಾರ್ಥ ಪ್ರಯಾಣಕ್ಕೆ ಅಡ್ಡಿಯಾಗಲಿಲ್ಲ, ಎರಡನೆಯ ಸುವಾರ್ಥ ಪ್ರಯಾಣಕ್ಕೆ ಅಡ್ಡಿಯಾಗಲಿಲ್ಲ, ಮೂರನೆಯ ಸುವಾರ್ಥ ಪ್ರಯಾಣಕ್ಕೆ ಅಡ್ಡಿಯಾಗಲಿಲ್ಲ, ಕೊನೆಯ ಯೆರೂಸಲೇಮ್ ಪ್ರಯಾಣಕ್ಕೆ ಅಡ್ಡಿಯಾಗಲಿಲ್ಲ, ಸಮುದ್ರ ಯಾತ್ರೆಗೆ ಅಡ್ಡಿಯಾಗಲಿಲ್ಲ, ಸೆರೆಮನೆಯ ವಾಸಕ್ಕೆ ಅಡ್ಡಿಯಾಗಲಿಲ್ಲ. ಈ ನ್ಯೂನ್ಯತೆಗಳ ಮಧ್ಯದಲ್ಲಿಯೇ ಸೆರೆಮನೆಯಲ್ಲಿ ಇದ್ದ, ಈ ನ್ಯೂನ್ಯತೆಗಳ ಮಧ್ಯದಲ್ಲಿಯೇ ಪತ್ರಿಕೆಗಳನ್ನು ಬರೆದ, ಈ ನ್ಯೂನ್ಯತೆಗಳ ಮಧ್ಯದಲ್ಲಿಯೇ ಸಭೆಗಳನ್ನು ಭೇಟಿ ಮಾಡಿದ, ಈ ನ್ಯೂನ್ಯತೆಗಳ ಮಧ್ಯದಲ್ಲಿಯೇ ಸಭೆಗಳನ್ನು ಪ್ರಾರಂಭಿಸಿದ. ನಮ್ಮ ಪಿತೃಗಳನ್ನ ತೆಗೆದುಕೊಳ್ಳ್ರಿ, ನಮ್ಮ ಪೂರ್ವ ಪಿತೃಗಳನ್ನ ತೆಗೆದುಕೊಳ್ಳ್ರಿ. ದೇಶ ಬಿಟ್ಟು ಊರು ಬಿಟ್ಟು ತಿಳಿಯದ ಭಾಷೆ ಜನಗಳ ಮಧ್ಯದಲ್ಲಿ ಏನು ಇಲ್ಲದವರಾಗಿ ಬಂದಂಥವರು ಮೂಲೆ ಮೂಲೆಗಳಲ್ಲಿ ದೇವರ ಸೇವೆಯನ್ನು ಸಾರಿ ಮೂಲೆ ಮೂಲೆಗಳಲ್ಲಿ ಸಭೆಗಳನ್ನು ಕಟ್ಟಿದರು. ಅನೇಕ ನ್ಯೂನತೆಗಳು ಅವರ ಜೀವಿತದಲ್ಲಿ ಇದ್ದವು. ಆ ನ್ಯೂನತೆಗಳು ಎಂದಿಗೂ ದೇವರ ಸೇವೆಗೆ ಅಡ್ಡಿಯಾಗಲಿಲ್ಲ. ನಮಗಿರುವಂತಹ ಯಾವ ಸೌಕರ್ಯಗಳು ಅವರಿಗಿರಲಿಲ್ಲ. ಮನೆಗಳು ಇರಲಿಲ್ಲ, ಆಹಾರವಿರಲಿಲ್ಲ, ಓಡಾಡುವುದಕ್ಕೆ ವಾಹನಗಳು ಇರಲಿಲ್ಲ. ನ್ಯೂನ್ಯತೆಗಳ ಮಧ್ಯದಲ್ಲಿ ಸೇವೆ ಮಾಡಿದ್ರು. ಐ ಸ್ಟಿಲ್ ರಿಮೆಂಬರ್ ಪಾಸ್ಟರ್ ಪಾಲ್ವರ್ಕಿ ಅವರು ಭದ್ರಾವತಿಯಿಂದ ಬಂಡಿಗುಡ್ಡ, ನಾವಿದ್ದ ಸ್ಥಳ ಬಂಡಿಗುಡ್ಡ, ಸುಮಾರು 14 ಕಿಲೋಮೀಟರ್ ಕಾಡು ನಡೆದುಕೊಂಡು ಬಂದರು. ನ್ಯೂನ್ಯತೆಗಳಿತ್ತು, ಅವರಿಗೆ ಅನೇಕ ಕಷ್ಟಗಳಿತ್ತು. ಅವರಿಗೆ ಯಾವುದು ಅಡ್ಡಿ ಆಗಲಿಲ್ಲ. ಈ ನಡೆಯುವಂಥದ್ದು ಅವರಿಗೆ ಅಡ್ಡಿ ಆಗಲಿಲ್ಲ. ಅವರು ನಮ್ಮ ಪಿತೃಗಳು ಕರ್ತನ ಸೇವೆಗೆ ಅನೇಕ ನ್ಯೂನ್ಯತೆಗಳನ್ನು ಅನುಭವಿಸಿದ್ರು. ಸೊ ನಮಗಿರುವಂತಹ ಅಡ್ಡಿಗಳು ಯಾವುದು? ವಾಹನಗಳಿಲ್ಲವೋ, ಆಹಾರವಿಲ್ಲವೋ, ವಸ್ತ್ರವಿಲ್ಲವೋ, ಎಲ್ಲವೂ ಉಂಟು. ಆದಾಗ್ಯೂ ಇಲ್ಲ ಸಲ್ಲದ ಸಬೂಬುಗಳನ್ನು ಹೇಳಿ ಕರ್ತನ ಸೇವೆಗೆ ನಮ್ಮನ್ನು ತೊಡಗಿಸಿಕೊಳ್ಳದೆ ಹೋಗುವಂಥದ್ದು ಪ್ರಿಯರೇ, ನಾವು ದೇವರಿಗೆ ಮಾಡುವಂತಹ ದೊಡ್ಡ ಪಾಪ. ಮರಿಬ್ಯಾಡ್ರಿ, ಇದಕ್ಕಿಂತ ದೊಡ್ಡ ಪಾಪ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ದೇವರು ನಮಗೆ ವಿಭಿನ್ನವಾದ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ವಿಭಿನ್ನವಾದ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ದೇವರು ಕೊಟ್ಟಿರುವ ಸಾಮರ್ಥ್ಯವನ್ನ ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ನ್ಯೂನ್ಯತೆಗಳ ಮಧ್ಯದಲ್ಲಿ ವಿಭಿನ್ನ ಸಾಮರ್ಥ್ಯವನ್ನ ಕೊಡುವಂತ ದೇವರು ನೀನೆಂಬುದಾಗಿ ಮತದಾವರ್ತಿ ನಮ್ಮ ಜೀವಿತದಲ್ಲಿ ನಿಮ್ಮ ವಾಕ್ಯದ ಮೂಲಕ ಗ್ರಹಿಸಿಕೊಳ್ಳುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮ್ಮಲ್ಲಿ ಅನೇಕ ನ್ಯೂನ್ಯತೆಗಳು ಇದ್ದಾಗ್ಯೂ ಅವೆಲ್ಲವನ್ನ ಮೆಟ್ಟಿ ನಿಂತು ನಿಮ್ಮ ಸೇವೆಯಲ್ಲಿ ಅಧಿಕವಾಗಿ ಪ್ರಯೋಜನ ಪಡುವಂತೆ ನಮ್ಮನ್ನು ಉಪಯೋಗಿಸು. ನಮ್ಮನ್ನೇ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.